ಆನಂದವೇ ಉಲ್ಲಾಸವೇ ಧ್ವನಿದಾಡಿ ಸ್ತುತಿ ಮಾಡುವೆವು. ಆನಂದವೇ ಉಲ್ಲಾಸವೇ ಧ್ವನಿದಾಡಿ ಸ್ತುತಿ ಹಾಡುವೆವು. ಉನ್ನತನು ಉತ್ತಮ ಕಾಣುವನು ಕಾಣುವನು ಕರ್ತನನ್ನು ಎಡಬಿಡದೆ ಸ್ತುತಿಸಿ ಕೊಂಡಾಡುವೆವು. ಆತನ ಸ್ತುತಿಯೊಂದಿಗೂ ನನ್ನ ಬಾಯಲ್ಲಿ ಧ್ವನಿಸುವುದು. ನನ್ಮನ ಕರ್ತನಲ್ಲಿ ಇಕ್ಕುವುದು, ದೀನರು ಕೇಳಿ ಹರ್ಷಿಸುವುದು. ಯಾಕಂದ್ರೆ ದೀನ ಅವಸ್ಥೆಯಲ್ಲಿ ನೆನಪು ಮಾಡುವ ದೇವರು ನಮ್ಮ ದೇವರಾಗಿದ್ದಾರೆ. ದೀನರಿಗೂ ಅನಾಥರಿಗೂ ವಿಧವೆಗೂ ಆಶ್ರಯ ದುರ್ಗವಾಗಿರುವ ದೇವರು ನಮ್ಮ ದೇವರು. ಹಲ್ಲೆಲೂಯಾ. ನನ್ಮನ ಕರ್ತನಲ್ಲಿ ಇಕ್ಕುವುದು, ದೀನರು ಕೇಳಿ ಹರ್ಷಿಸುವರು. ನನ್ಮನ ಕರ್ತನಲ್ಲಿ ಇಕ್ಕುವುದು, ದೀನರು ಕೇಳಿ ಹರ್ಷಿಸುವರು. ಒಟ್ಟಾಗಿ ಸ್ತುತಿ ಮಾಡುವ ಕರ್ತನ ನಾಮವೇ ಎತ್ತುವ. ಒಟ್ಟಾಗಿ ಸ್ತುತಿ ಮಾಡುವ ಕರ್ತನ ನಾಮವೇ ಎತ್ತುವ. ಆನಂದವೇ ಉಲ್ಲಾಸವೇ ಕುಣಿದಾಡಿ ಸ್ತುತಿ ಮಾಡುವೆವು. ಆನಂದವೇ ಉಲ್ಲಾಸವೇ ಕುಣಿದಾಡಿ ಸ್ತುತಿ ಮಾಡುವೆವು. ಉನ್ನತನು ಉತ್ತಮನು ಕಾಣುವನು ಕಾಯುವನು ಕರ್ತನನ್ನು ಎಡಬಿಡದೆ ಸ್ತುತಿಸಿ ಕೊಂಡಾಡುವೆವು. ಆತನ ಸ್ತುತಿಯೊಂದಿಗೂ ನನ್ನ ಬಾಯಲ್ಲಿ ಧ್ವನಿಸುವುದು. ನಾವು ಪ್ರಾರ್ಥನೆ ಮಾಡುವಾಗ ಮೊರೆಯಿಡುವಾಗಲ್ಲ ನಮಗೆ ಸಹಾಯಕ್ಕಾಗಿ ಅತಿ ಬೇಗನೆ ಇಳಿದು ಬರುವ ದೇವರು ನಮ್ಮ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಬೆಟ್ಟ ಗುಡ್ಡಗಳು ಬದಲಾಗುವುದೇ ಬದಲಾಗುವುದೇ ಇಲ್ಲ. ಆ ಮಾರ್ಪಡದ ಆ ದೇವರನ್ನು ನಾವು ಸ್ತುತಿಸೋಣ. ಹಲ್ಲೆಲೂಯಾ. ಸಹಾಯಕ್ಕಾಗಿ ಮೊರೆಯಿಟ್ಟೆನು, ಕರ್ತನು ಸದುತ್ರ ನೀಡಿದನು. ಸಹಾಯಕ್ಕಾಗಿ ಮೊರೆಯಿಟ್ಟೆನು, ಕರ್ತನು ಸದುತ್ರ ನೀಡಿದನು. ಎಲ್ಲವಿದ ಭಯಗಳಿಂದ ನನ್ನನ್ನು ಬಿಡಿಸಿದನು. ಎಲ್ಲವಿದ ಭಯಗಳಿಂದ ನಮ್ಮನ್ನು ಬಿಡಿಸಿದನು. ಆನಂದವೇ ಉಲ್ಲಾಸವೇ ಕುಣಿದಾಡಿ ಸ್ತುತಿ ಮಾಡುವೆವು. ಆನಂದವೇ ಉಲ್ಲಾಸವೇ ಕುಣಿದಾಡಿ ಸ್ತುತಿ ಹಾಡುವೆವು. ಉನ್ನತನು ಉತ್ತಮನು ಕಾಣುವನು ಕಾಯುವನು ಕರ್ತನನ್ನು ಎಡಬಿಡದೆ ಸ್ತುತಿಸಿ ಕೊಂಡಾಡುವೆವು. ಆತನ ಸ್ತುತಿಯೊಂದಿಗೂ ನನ್ನ ಬಾಯಲ್ಲಿ ಧ್ವನಿಸುವುದು. ಇಲ್ಲಿ ಕೀರ್ತನೆಗಾರನು ನಮಗೆ ಒಂದು ಒಳ್ಳೆಯ ಅಡ್ವೈಸ್ ಅನ್ನು ಕೊಡುತ್ತಾನೆ. ಸುಖದಿಂದ ಬಾಳಿ ಶುಭ ಹೊಂದಿ ಬಹುಕಾಲ ಬದುಕಲು ಬಯಕೆ ಉಂಟು. ಕೆಟ್ಟ ಮಾತು ವಂಚನೆ ನುಡಿ ನಮ್ಮಿಂದೆ ತೊಲಗಿಸುವ. ನಮ್ಮಲ್ಲಿರುವ ಎಲ್ಲ ಕೆಟ್ಟದನ್ನು ಪಾಪಗಳನ್ನು ನಾವು ತ್ಯಜಿಸಿ ಬಿಟ್ಟರೆ ನಾವು ಆಶೀರ್ವಾದ ಹೊಂದಿದವರಾಗಿ ಬಹುಕಾಲ ಬದುಕುವೆವು ಎಂದು ಹೇಳ್ತಾರೆ. ಹಲ್ಲೆಲೂಯಾ. ನಾವು ಒಪ್ಪಿಸಿಕೊಳ್ಳೋಣ. ಎಲ್ಲವನ್ನು ತ್ಯಜಿಸಿ ಈ 2025 ಎಲ್ಲವನ್ನು ಬಿಟ್ಟು ನಾವು ಮುಂದೆ ಹೋಗೋಣ. ಖಂಡಿತವಾಗಿ 2026 ನಮಗೆ ಆಶೀರ್ವಾದಕರವಾಗಿರುವುದು. ಹಲ್ಲೆಲೂಯಾ. ಸುಖದಿಂದ ಬಾಳಿ ಶುಭ ಹೊಂದಿ ಬಹುಕಾಲ ಬದುಕಲು ಬಯಕೆಯುಂಟು. ಸುಖದಿಂದ ಬಾಳಿ ಶುಭ ಹೊಂದಿ ಬಹುಕಾಲ ಬದುಕಲು ಬಯಕೆಯುಂಟು. ಕೆಟ್ಟ ಮಾತು ವಂಚನೆ ನುಡಿ ನಮ್ಮಿಂದ ತೊಲಗಿಸುವ. ಕೆಟ್ಟ ಮಾತು ವಂಚನೆ ನುಡಿ ನಮ್ಮಿಂದ ತೊಲಗಿಸುವ. ಆನಂದವೇ ಉಲ್ಲಾಸವೇ ಕುಣಿದಾಡಿ ಸ್ತುತಿ ಮಾಡುವೆ.
ಆನಂದವೇ ಉಲ್ಲಾಸವೇ ಕುಣಿದಾಡಿ ಸ್ತುತಿ ಹಾಡುವೆವು. ಉನ್ನತನು ಉತ್ತಮನು ಕಾಯುವವನು ಕಾಯುವವನು ಕರ್ತನನ್ನು ಎಡಬಿಡದೆ ಸ್ತುತಿಸಿ ಕೊಂಡಾಡುವೆವು. ಆತನ ಸ್ತುತಿಯೆಂದಿಗೂ ನನ್ನ ಬಾಯಲ್ಲಿ ಧ್ವನಿಸುವುದು. ಆನಂದವೇ ಉಲ್ಲಾಸವೇ ಕುಣಿದಾಡಿ ಸ್ತುತಿ ಹಾಡುವೆವು. ಆನಂದವೇ ಉಲ್ಲಾಸವೇ ಕುಣಿದಾಡಿ ಸ್ತುತಿ ಹಾಡುವೆವು. ಉನ್ನತನು ಉತ್ತಮನು ಕಾಯುವವನು ಕಾಯುವವನು ಭಕ್ತರನ್ನು ಎಡಬಿಡದೆ ಸ್ತುತಿಸಿ ಕೊಂಡಾಡುವೆವು. ಆತನ ಸ್ತುತಿಯೆಂದಿಗೂ ನನ್ನ ಬಾಯಲ್ಲಿ ಧ್ವನಿಸುವುದು. ದೇವರ ಪರಿಶುದ್ಧ ನಾಮಕ್ಕೆ ಉಂಟಾಗಲಿ. ಈ ಸುಂದರವಾದ ಮುಂಚಾನೆ ವೇಳೆಯಲ್ಲಿ ಈ ವರ್ಷದ ಕೊನೆ ಆರಾಧನೆಯಲ್ಲಿ ನಾವು ಭಾಗವಹಿಸಿ ದೇವರು ಕೊಟ್ಟಂತ ಮಹಾಕೃಪೆಗಾಗಿ ಆತನಿಗೆ ನಾನು ವಂದನೆಯನ್ನು ಸಲ್ಲಿಸ್ತೇನೆ. ಇಷ್ಟು ವಾರಗಳು ದೇವರ ನಮ್ಮೊಂದಿಗೆ ಮಾತನಾಡ್ತಾ ಬರ್ತಾ ಇದ್ದಾರೆ. ಒಂದು ವಾರ ಕೂಡ ವಾಕ್ಯಕ್ಕೇನು ಕಡಿಮೆ ಇಲ್ಲ ನಮ್ಮ ಸಭೆಯಲ್ಲಿ. ಹಲ್ಲೆಲೂಯಾ. ಇವತ್ತು ಒಂದು ಒಳ್ಳೆಯ ವಾಕ್ಯ ಭಾಗ, ನಮ್ಮ ಶುದ್ಧೀಕರಣಕ್ಕಾಗಿ ದೇವರು ಮಾತನಾಡಿರುವ ವಾಕ್ಯ ಭಾಗ ಏನಂದ್ರೆ ಯೆಶಾಯ ಅಧ್ಯಾಯ 55. ಯೆಶಾಯ ಅಧ್ಯಾಯ 55 1ರಿಂದ 13 ಇರುವ ವಾಕ್ಯವನ್ನು ನಾವು ಧ್ಯಾನಿಸಿದ್ದೇವೆ. ಒಂದೊಂದು ವಾಕ್ಯಗಳಾಗಿ ನಾವು ಓದೋಣ. ನಾನು ಎಲ್ಲಿ ನಿಲ್ಲಿಸಬೇಕಂತ ಹೇಳ್ತಾನೆ ಅಲ್ಲಿ ನಿಲ್ಲಿಸಿರಿ. ಆ ಒಂದೊಂದು ವಾಕ್ಯಗಳಾಗಿ ನಾನು ನಿಮಗೆ ಎಕ್ಸ್ಪ್ಲನೇಷನ್ ಕೊಟ್ಬಿಟ್ಟು ನಾವು ಮುಂದುವರಿಯೋಣ. ಎಲೆ ಬಾಯಾರಿದ ಸಕಲ ಜನರೇ, ನೀರಿನ ಬಳಿಗೆ ಬನ್ನಿರಿ. ಹಣ ಇಲ್ಲದವರು ಸಹ ಬರಲಿ. ಬನ್ನಿರಿ, ಕೊಂಡುಕೊಳ್ಳಿರಿ, ಉಣ್ಣಿರಿ. ಬಂದು ದ್ರಾಕ್ಷಾರಸವನ್ನು ಹಾಲನ್ನು ಹಣ ಕೊಡದೆ ಕ್ರಯವಿಲ್ಲದೆ ತೆಗೆದುಕೊಳ್ಳಿರಿ. ಆಹಾರ ವ್ರಯ ಮಾಡುತ್ತೀರಿ. ತೃಪ್ತಿಗೊಳಿಸದ ಪದಾರ್ಥಕ್ಕೆ ನಿಮ್ಮ ತುಡಿದವನ್ನು ವೆಚ್ಚ ಮಾಡೋ ಏಕೆ? ಕಿವಿಗೊಟ್ಟು ನನ್ನ ಮಾತನ್ನು ಕೇಳಿರಿ. ಒಳ್ಳೆಯದನ್ನೇ ಉಂಡು ಮೃಷ್ಟಾಂತದಲ್ಲಿ ಆನಂದ ಪಡಿರಿ. ಹಲ್ಲೆಲೂಯಾ. ಈ ವಾಕ್ಯ ಭಾಗ ಯೆಶಾಯನು ಬರೆದಿರುವುದು. ಯೆಶಾಯನು ಯಾರು ಅಂತ ನೀವು ನೋಡಿದರೆ 8ನೇ ಶತಮಾನದಲ್ಲಿ ಬದುಕಿದ ಒಬ್ಬ ಪ್ರವಾದಿ. ಅವನು ತ್ರಿಕಾಲದಲ್ಲಿಯೂ ಸೆರೆಮನೆಗೆ ಯಹೂದಿಯರು ಅಂದರೆ ದೇವರ ಜನರು ಹೋಗೋದಕ್ಕೆ ಮುಂಚೆನೂ ಸೆರೆಮನೆಯಲ್ಲಿ ಇರುವಾಗಲೂ ಅಂದರೆ ಬಾಬಿಲೋನಲ್ಲಿ ಮೀಡ ಪರ್ಷಿಯಾ ಅವರು ಆಳ್ವಿಕೆ ಮಾಡ್ತಾ ಇರುವ ಆ ಸಮಯದಲ್ಲಿಯೂ ಆಮೇಲೆ ಅವರು ತಿರುಗಿ ಬಂದು ಪುನರ್ಸ್ಥಾಪಿಸಲ್ಪಡುತ್ತಾರೆ. ಆ 3 ತ್ರಿಕಾಲದಲ್ಲಿಯೂ ಅವನು ಕಾಲಗಳ ಬಗ್ಗೆಯೂ ಅವನೇನು ಮಾಡಿದನು? ಪ್ರವಾದನೆ. ಹಲ್ಲೆಲೂಯಾ. ಪ್ರವಾದನೆ ವಾಕ್ಯಗಳನ್ನು ಕೊಟ್ಟವನು ಯೆಶಾಯನು. ಯೆಶಾಯನು 1ರಿಂದ 39ನೇ ಅಧ್ಯಾಯಗಳವರೆಗೆ ಇಸ್ರಾಯೇಲ್ ಯಹೂದಿಯ ಮಾಡಿದ ಪಾಪಗಳು, ಅವರು ಪಾಪ ಮಾಡಿದರಿಂದ ಅವ್ರ ಮೇಲೆ ಬರಲಿಕ್ಕಿರುವ ದಂಡನೆಗಳು, ಬರೀ ಇಸ್ರಾಯೇಲ್ ಯಹೂದಿಯ ಮಾತ್ರ ಅಲ್ಲ, ಸುತ್ತಲಿರುವ ಎಲ್ಲಾ ರಾಜ್ಯಗಳ ಮೇಲೆ ದೇವರು ಆಳ್ವಿಕೆ ಮಾಡ್ತಾ ಇರುವುದನ್ನು, ಆ ಸಾರ್ವಭೌಮ ದೇವರು ಎಲ್ಲರನ್ನೂ ಅವ್ರ ನ್ಯಾಯ ತೀರ್ಪಲ್ಲಿ ನಿಲ್ಲಿಸುವುದನ್ನು ನಾವು ನೋಡುತ್ತೇವೆ. ಆಮೇಲೆ ಸ್ವಲ್ಪ ಅಶ್ರೀರ ರಾಜ್ಯವು ಅವರು ಹೆಂಗೆ ಯಹೂದಿಯರ ಮೇಲೆ ಅವರು ಯುದ್ಧಕ್ಕೆ ಬಂದರು, ಆ ಸಮಯದಲ್ಲಿ ಕೂಡ ದೇವರು ಹೆಂಗೆ ಅವರನ್ನು ಕಾಪಾಡಿ ನಡೆಸಿದರು, ಆ ಒಂದು ಚರಿತ್ರ ಭಾಗ ಕೂಡ ಅದರಲ್ಲಿ ಇರುವುದನ್ನು ನಾವು ನೋಡುತ್ತೇವೆ. 1ರಿಂದ 39ನವರೆಗೆ 40ನೇ ಅಧ್ಯಾಯದಿಂದ ನಾವು ನೋಡಿದರೆ ದೇವರು ಹೇಳುತ್ತಾರೆ. 40 ಅಧ್ಯಾಯ 40 ಮೊದಲನೇ ವಾಕ್ಯವನ್ನು ಓದಿರಿ. ನನ್ನ ಜನರನ್ನು ಸಂತೈಸಿರಿ, ಸಂತೈಸಿರಿ. ಯೆರೂಸಲೇಮಿನ ಸಂಗಡ ಹಲ್ಲೆಲೂಯಾ. ದೇವರು ಕೊಟ್ಟಂತ ದಂಡನೆ ಕಾಲ ಮುಗಿದೋಯಿತು. ಹಲ್ಲೆಲೂಯಾ. ಇಲ್ಲಿ ನೀವು ನೋಡಿದ್ರೆ ಈ ಜನರು ಏನು ಮಾಡಿದರು,
ದೇವರು ಇವರನ್ನು ಐಗುಪ್ತ ದೇಶದಿಂದ ಬಿಡುಗಡೆ ಮಾಡಿ ಅದ್ಭುತಗಳನ್ನು ಮಹತ್ವ ಕಾರ್ಯಗಳನ್ನು ಮಾಡಿ 430 ವರ್ಷ ದಾಸತ್ವದಲ್ಲಿ ಇದ್ದ ಇಸ್ರೇಲ್ ಜನರನ್ನು ದೇವರು ಏನ್ ಮಾಡ್ತಾರೆ, ಮೋಸೆ ಮುಖಾಂತರ ಬಿಡುಗಡೆ ಮಾಡಿ ಕೆಂಪು ಸಮುದ್ರವನ್ನು ವಿಭಾಗಿಸಿ ಅರಣ್ಯದಲ್ಲಿ ಆ ಮರುಭೂಮಿಯಲ್ಲಿ ಅವರಿಗೆ ಮೇಘಸ್ತಂಭವಾಗಿ ಅಗ್ನಿ ಸ್ತಂಭವಾಗಿ ನಡೆಸಿಕೊಂಡು ಬಂದ ದೇವರು ಅವರನ್ನು ಸುರಕ್ಷಿತವಾಗಿ ಇದರ ಜನಾಂಗದವರ ಕೈಯಿಂದ ತಪ್ಪಿಸಿ ಕಾಪಾಡಿ ಅವರಿಗೋಸ್ಕರ ಯುದ್ಧ ಮಾಡಿ ಆ ಜೇಳು ಹಾವು ಇರುವ ಮರುಭೂಮಿಯಲ್ಲಿ ಅವರಿಗೆ ಸಂರಕ್ಷಣೆ ನೀಡಿ ಹಗಲು ರಾತ್ರಿ ಅವರನ್ನು ಕಾಪಾಡಿ ನಡೆಸಿಕೊಂಡು ಬರುತ್ತಾರೆ. ಅವರಿಗೆ ಆಹಾರವಾಗಿ ಆಕಾಶದಿಂದ ದೇವದೂತರ ಆಹಾರವಾಗಿರುವ ಮನ್ನಾ, ಬಂಡೆಯಿಂದ ನೀರು, ಆಮೇಲೆ ಅವರ ಜೊತೆಗೆ ಸಂಬಂಧವನ್ನು ಸ್ಥಿರಪಡಿಸಿಕೊಳ್ಳೋದಕ್ಕೋಸ್ಕರ ಒಡಂಬಡಿಕೆಯನ್ನು ಮಾಡಿಸಿಕೊಂಡ ದೇವರು. ಹಲ್ಲೆಲೂಯಾ. ನನ್ನ ಕಟ್ಟಳೆಗಳನ್ನು ಹಿಂಬಾಲಿಸಿ ನಡೆದರೆ ನಿಮಗೆ ಪೂರ್ಣ ಆಶೀರ್ವಾದ, ಒಂದು ವೇಳೆ ಮಾಡದೆ ಹೋದರೆ ನಿಮಗೆ ದಂಡನೆ ಬರುತ್ತೆ ಎಂದು ಹೇಳಿದರು. ಆದರೂ ನಾನು ಕೈ ಬಿಡುವ ದೇವರಲ್ಲ. ನೀವು ಬಲಿಗಳನ್ನು ಸಮರ್ಪಿಸಿ ಆ ಬಲಿಗಳನ್ನು ರಕ್ತದಾನ ಇಲ್ಲದೆ ಪಾಪ ಕ್ಷಮಾಪಣೆ ಇಲ್ಲ. ನೀವು ಪಾಪ ಮಾಡುವಾಗಲ್ಲ ನೀವು ಬಲಿಗಳನ್ನು ಅರ್ಪಿಸಿ ತಿರುಗ ನೀವು ಒಡಂಬಡಿಕೆಯಲ್ಲಿ ಬರಬಹುದು ಎಂದು ಆ ಕ್ಷಮಾಪಣೆಯನ್ನು, ಆ ದಯೆಯನ್ನು, ಕರುಣೆಯನ್ನು ತೋರಿಸಿದ ದೇವರು. ಹಳೆಯ ನಿಯಮದಲ್ಲಿಯೂ ಅವರು ನಡೆಸಿಕೊಂಡು ಬರುತ್ತಾರೆ. ಇವರನ್ನು ಕರ್ಕೊಂಡು ಬಂದು ಈ ಇಸ್ರೇಲ್ ಜನರು ಎಲ್ಲಿ ಸ್ಥಾಪಿಸ್ತಾರೆ? ಹಾಲು ಜೇನು ಹರಿತಾ ಇರುವ ಕಾನಾನ್ ದೇಶದಲ್ಲಿ ಅಬ್ರಹಾಂ, ಇಸಾಕನ, ಯಾಕೋಬನ ಕೊಟ್ಟಂತ ವಾಗ್ದಾನವನ್ನು ದೇವರು ಪೂರೈಸುತ್ತಾರೆ. ಯಾಕಂದ್ರೆ ಈ ಇಸ್ರೇಲ್ ಜನರು ಆರಿಸಲ್ಪಟ್ಟವರು, ಇವರ ಮುಖಾಂತರವೇ ಇಡೀ ಲೋಕವನ್ನು ರಕ್ಷಿಸುವ ಯೇಸು ಕರ್ತನು ಬರಲಿದ್ದಾರೆ. ಹಲ್ಲೆಲೂಯಾ. ಆದ್ದರಿಂದ ಈ ಇಸ್ರೇಲ್ ಜನರನ್ನು ದೇವರು ಆರಿಸಿಕೊಂಡ ಒಂದು ಉದ್ದೇಶವನ್ನು ನಾವು ತಿಳಿದಿರಬೇಕು. ನನ್ನ ನಾಮ ಮಹಿಮೆಗೋಸ್ಕರ ನಾನು ಇವರನ್ನು ಆರಿಸಿಕೊಂಡಿದ್ದೇನೆ. ಎಷ್ಟೋ ಸಾರಿ ನಾವು ಬಾಯಲ್ಲಿ ಹೇಳ್ತೇವೆ ದೇವ್ರ ನಾಮ ಮಹಿಮೆಗಾಗಿ, ದೇವ್ರ ನಾಮ ಬದುಕುತ್ತೇವೆ. ಹಾಗಾದ್ರೆ ಏನರ್ಥ? ನಮ್ಮ ಅಪ್ಪನು ಪೊಲೀಸ್ ಆಗಿದ್ದಾರೆ, ಮಗನು ಚೆನ್ನಾಗಿರ್ಬೇಕು. ಅವನು ಕಳ್ಳತನ ಮಾಡಿದ್ರೆ ಏನಾಗುತ್ತೆ? ಅವನ ನಾಮಕ್ಕೆ ಅವಮಾನ ಉಂಟಾಗುತ್ತೆ. ಹಂಗಾದ್ರೆ ಆ ಮಗನು ಒಳ್ಳೆಯವನಾಗಿದ್ರೆ ಯಾರಿಗೆ ಒಳ್ಳೆಯ ಹೆಸರು ಸಿಗುತ್ತೆ? ತಂದೆಗೆ ಒಳ್ಳೆಯ ಹೆಸರು ಸಿಗುತ್ತೆ. ಹಲ್ಲೆಲೂಯಾ. ದೇವರ ಮಕ್ಕಳಾಗಿ ಇದ್ದೇವೆ ಅಂದ್ರೆ ನಾವು ಒಳ್ಳೆಯವರಾಗಿ ಬದುಕುವಾಗಲೇ ನಮ್ಮ ದೇವರಿಗೆ ಏನು ಸಿಗುತ್ತೆ? ಒಳ್ಳೆಯ ಹೆಸರು ಸಿಗುತ್ತೆ. ಅದನ್ನೇ ನಾವು ಮಹಿಮೆ ಎಂದು ಹೇಳುತ್ತೇವೆ. ಹಲ್ಲೆಲೂಯಾ. ಅವರು ಮಹಿಮೆ ಹೊಂದಿದವರೇ, ಆದರೂ ನಮ್ಮ ಮುಖಾಂತರ ಅವರ ನಾಮ ಮಹಿಮೆ ಉಂಟಾಗಬೇಕು. ಅದಕ್ಕೋಸ್ಕರ ದೇವರು ನಮ್ಮನ್ನು ನಿಮ್ಮನ್ನು ಆರಿಸಿಕೊಂಡಿದ್ದಾರೆ. ಇಸ್ರೇಲ್ ಜನರನ್ನು 7 ದೇಶಗಳು, ಅನ್ಯ ದೇಶಗಳು ಇರುವ ಜನರ ಮಧ್ಯದಲ್ಲಿ ಸ್ಥಾಪಿಸ್ತಾರೆ. ಯಾಕಂದ್ರೆ ಅಲ್ಲಿ ಇರುವ ಜನರು ಏನೆಲ್ಲ ಮಾಡ್ತಾ ಇದ್ದರು? ವಿಗ್ರಹಾರಾಧನೆ, ವ್ಯಭಿಚಾರ, ತಂದೆ ತಾಯಿಗೆ ಸನ್ಮಾನ ಕೊಡುವುದಿಲ್ಲ, ಕಳ್ಳತನ ಮಾಡುವವರು, ಸುಳ್ಳು ಸಾಕ್ಷಿ ಹೇಳುವವರು, ಬೇರೆ ಏನೆಲ್ಲ ಮಾಡ್ತಾ ಇದ್ದರು? ಕೊಲೆ ಮಾಡುವವರು, ಇದರ ಸೊತ್ತಿಗೆ ಆಸೆ ಪಡುವವರು, ಈ ರೀತಿ ಭಯಂಕರವಾದ ಚಂಚಲ ಮಕ್ಕಳನ್ನು ಬಲಿ ಕೊಡುವ, ನರಬಲಿ ಕೊಡುವ ಜನರು, ಈ ರೀತಿಯ ಜನರು ಬದುಕುತ್ತಾ ಇರುವ ಜನರ ಮಧ್ಯದಲ್ಲಿ ನೀವು ಹೋಗಿ ಬದುಕುವಾಗ ನೀವೇಗೆ ಬದುಕಬೇಕು? ನೀವು ನನ್ನನ್ನು ಪೂರ್ಣ ಮನಸ್ಸಿಂದಲೂ ಪೂರ್ಣ ಬುದ್ಧಿಯಿಂದಲೂ ಜೀವಮಾನವೆಲ್ಲ ಆರಾಧಿಸಬೇಕು. ಆಮೇಲೆ ನೀವು ನಿನ್ನನ್ನು ಪ್ರೀತಿಸುವಾಗ ನಿನ್ನ ನೆರೆಯವನನ್ನು ಪ್ರೀತಿಸಬೇಕು ಎಂದು ಕಟ್ಟಳೆಗಳನ್ನು ಕೊಟ್ಟು ದೇವರು ಕಳುಹಿಸಿದ್ದಾರೆ. ನೀವು ಅಲ್ಲಿ ಹೋಗಿ ಬದುಕುವಾಗ ಅವರು ಹಾಗೆ ಬದುಕದೆ ನೀವು ನನ್ನ ನಾಮವನ್ನು ಮಹಿಮೆಪಡಿಸುವ ರೀತಿಯಲ್ಲಿ ನನ್ನ ಮಕ್ಕಳಾಗಿ ನನ್ನ ಸ್ವಭಾವಗಳನ್ನು, ನನ್ನ ಪರಿಶುದ್ಧತೆಯನ್ನು, ನನ್ನ ಪ್ರೀತಿಯನ್ನು, ನನ್ನ ದಯೆಯನ್ನು, ನನ್ನ ಕರುಣೆಯನ್ನು ತೋರಿಸುವರಾಗಿ ಬದುಕಬೇಕು. ಅದಕ್ಕೆ ಅವರು ಕಟ್ಟಳೆ ಕೊಟ್ಟರು. ಅವರ ಮಧ್ಯದಲ್ಲಿ ವಾಸವಾಗಿದ್ದರು. ಅವರು ಅದಕ್ಕೆ ನಿಯಮಗಳನ್ನು ಕೊಟ್ಟಿದ್ದಾರೆ. ದೇವರನ್ನು ಆರಾಧಿಸುವುದು ಹೇಗೆ, ಅದಕ್ಕೆ ನಿಯಮಗಳು. ನೀವು ಸಮಾಜದಲ್ಲಿ ಬದುಕೋದು ಹೇಗೆ, ಅದಕ್ಕೆ ನಿಯಮಗಳು. ಒಂದು ಕಾನ್ಸ್ಟಿಟ್ಯೂಷನ್ ನೀವು ನೋಡ್ತಿರಲ್ಲ, ಈ ನಮ್ಮ ಇಂಡಿಯಾದಲ್ಲಿ ಕಾನ್ಸ್ಟಿಟ್ಯೂಷನ್ ಇರೋದು, ಅದೇ ರೀತಿಯಲ್ಲಿ ದೇವರ ಕಾನ್ಸ್ಟಿಟ್ಯೂಷನ್ ಅದು. ಆ ಜನರಿಗೆ ಕಾನ್ಸ್ಟಿಟ್ಯೂಷನ್ ಒಡಂಬಡಿಕೆ ಮಾಡಿಸಿಕೊಂಡಿದ್ದಾರೆ. ಇದು ಮಾಡಬೇಕು, ಇದು ಮಾಡಬಾರದು, ಹಿಂಗ ಅವರು ಡೂಸ್ ಅಂಡ್ ಡೋಂಟ್ಸ್ ಕೊಟ್ಟಿದ್ದಾರೆ. ಆಮೇಲೆ ಈ ಕವನೆಂಟ್, ಈ ಒಡಂಬಡಿಕೆ, ಆ ಸಂಬಂಧವನ್ನು ಸ್ಥಿರಪಡಿಸುವುದು ಬಲಿಗಳ ಮುಖಾಂತರ. ಬಲಿಯನ್ನು ಉಂಟು ಮಾಡಿ ನೀವು ನಾನು ಹೇಳಿಕೊಟ್ಟಿದ್ದೇನೆ ಸಭೆಯಲ್ಲಿ, ಒಡಂಬಡಿಕೆಯು ನಾವು ಒಪ್ಪಂದವು ಮಾಡಿಸಿಕೊಳ್ಳುವಾಗ 2 ಪಾರ್ಟಿಗಳು ಬರುತ್ತಾರೆ. ಪಾರ್ಟಿ 1, ಪಾರ್ಟಿ 2. ಇದರಲ್ಲಿ ದೇವರೇ ಫಸ್ಟ್ ಪಾರ್ಟಿ. ಅವ್ರು ಹೇಳ್ತಾರೆ, ನಾನೇ ನಿಮ್ಮನ್ನು ಐಗುಪ್ತ ದೇಶದಿಂದ ಬಿಡುಗಡೆ ಮಾಡಿ ಕರೆಕೊಂಡು ಬಂದ ದೇವರು, ನೀವು ನನ್ನ ಜನರು. ಹಾಗೆ ಇರುವಾಗ ನೀವು ನಾನು ಕೊಡುವ ಕಟ್ಟಳೆಗಳನ್ನು ಹಿಂಬಾಲಿಸಿ ನಡೆಯಬೇಕು. ನೀವು ನಡೆದರೆ ನಿಮಗೆ ಆಶೀರ್ವಾದ. ಬಲಿಯನ್ನು ಮಧ್ಯದಲ್ಲಿ ಇಟ್ಟು ಅದನ್ನು ಮುರಿದು ಅವರು ಹೇಳ್ತಾರೆ, ನಾನು ನಂಬಿಕಸ್ಥನಾಗಿ ಒಡಂಬಡಿಕೆಯಲ್ಲಿ ಇರುವೆನು. ಒಂದು ವೇಳೆ ಇಲ್ಲದೆ ಹೋದರೆ ಇದೇ ಗತಿ ನನಗೆ. ನೀವು ಇಲ್ಲದೆ ಹೋದರೆ ನಿಮಗೂ
ಗದಿ ಉಂಟಾಗುತ್ತದೆ. ಅದೇ ಕಟ್ ಅಂಡ್ ಜಾಯಿನ್ ಕವರ್ನೆಂಟ್ ರಿಲೇಶನ್ಶಿಪ್. ನೀವು ನೋಡಿದ್ರೆ ರಕ್ತಧಾರ ಇಲ್ಲದೆ ಪಾಪ ಕ್ಷಮಾಪಣೆ ಇಲ್ಲ. ಈ ದೇವರು ನಂಬಿಕಸ್ಥರಾಗಿದ್ದರು. ಅವರು ನಡೆಸಿ ಬಂದ ದಾರಿ ಎಲ್ಲ ಜನರು ಎಷ್ಟೋ ನೋವನ್ನು ಕಷ್ಟವನ್ನು ಕೊಟ್ಟರು, ಅವರಿಗೆ ವಿರೋಧವಾಗಿ ಮಾತನಾಡಿದರು. ಅವ್ರನ್ನು ಹೇಳ್ತಾರೆ, ನೀವು ತಲೆ ಬುಕ್ಕದ ಜನರು, ಒಂಚೂರು ನೀರಿಲ್ಲದೆ ಅವರ ವಿರೋಧವಾಗಿ ಮೋಶೆಗೆ ವಿರೋಧವಾಗಿ ಮಾತನಾಡುತ್ತಾರೆ. ಆದರೂ ಇವರನ್ನು ಅಂತ ಚಂದವಾಗಿ ದೇವರು ನಡೆಸಿಕೊಂಡು ಬರುತ್ತಾರೆ. ಭಯಂಕರ ಪಾಪಗಳನ್ನು, ಕ್ರೂರವಾದ ಪಾಪಗಳನ್ನು ಮಾಡಿದವರೇ ಮರುಭೂಮಿಯಲ್ಲಿ ಸತ್ತು ಬಿತ್ತರು. ದೇವರ ಮೇಲೆ ನಂಬಿಕೆ ಇಲ್ಲದೆ ಇದ್ದವರು, ಮೋಸೆಯನ್ನು ಕೊಲ್ಲಬೇಕೆಂದು ಇದ್ದವರು, ಆ ನಾಯಕತ್ವಕ್ಕೆ ವಿರೋಧವಾಗಿ ಬಂದವರೆಲ್ಲರನ್ನು ದೇವರಲ್ಲಿ ಮುಗಿಸಿ ಅವರು ನಂಬಿಕಸ್ಥರಾಗಿ ಇದ್ದು ಯಾರಿಗೆ ವಾಗ್ದಾನ ಕೊಟ್ಟು ಅವರನ್ನು ನಂಬಿ ಹಿಂಬಾಲಿಸಿದರೋ ಅವರೆಲ್ಲರೂ ಅವರ ಸಂತಾನದವರನ್ನು ಎಲ್ಲಿ ಕರ್ಕೊಂಡು ಹೋಗಿ ಸೇರಿಸಿದರು? ಹಾಲು ಜೇನು ಹರಿತಾ ಇರುವ, ಹಾಲು ಜೇನು, ತಿರುಗನೆ ಹೇಳ್ತೇನೆ, ಹಾಲು ಜೇನು ಹರಿತಾ ಇರುವ ಕಾನಾನ್ ದೇಶ, ಅಲ್ಲಿ ಹೋಗಿ ಕರ್ಕೊಂಡು ಸೇರಿಸಿದರು. ಮಧ್ಯದಲ್ಲಿ ಬದುಕು ಹೆಂಗೆ ಬದುಕಬೇಕು? ದೇವರ ಮಕ್ಕಳಾಗಿ, ದೇವರನ್ನು ತೋರಿಸುವವರಾಗಿ ಅವರು ಬದುಕಬೇಕಾಯಿತು. ಬಟ್ ಅವರಂಗೆ ಬದುಕಿದರ? ಸತ್ಯವೇದ ಹೇಳ್ತದೆ ಇಲ್ಲ. ಅವರು ಹೋಗಿ ಅಲ್ಲಿ ಇರುವ ವಿಗ್ರಹಾರಾಧನೆಗಳು, ಅಲ್ಲಿ ಇರುವ ಪಾಪಗಳಲ್ಲಿ ಅವರು ಪಾಲಕರಾಗಿದ್ದರಿಂದ, ನೀವು ಅನ್ಯ ಜನರ ಹಾಗೆ ಬದುಕುವುದರಿಂದ ಅನ್ಯ ಜನರೇ ನಿಮ್ಮ ಮೇಲೆ ಆಳ್ವಿಕೆ ಮಾಡಲಿ ಅಂತ ಅನ್ಯ ಜನರ ಕೈಯಲ್ಲಿ ದೇವರು ಒಪ್ಪಿಸಿಕೊಟ್ಟು ಹಂಗೆ ಕೈ ಬಿಟ್ಬಿಟ್ರ? ಒಡಂಬಡಿಕೆಯಲ್ಲಿ ನಂಬಿಕಸ್ಥರಾಗಿರುವ ದೇವರು ಸ್ವಲ್ಪ ಕಾಲ ಡಿಸಿಪ್ಲಿನ್ ಮಾಡ್ತಾರೆ. ಹಲ್ಲೆಲೂಯಾ. ಆಮೇಲೆ ಅವರು ಯಾವಾಗ ಪಶ್ಚಾತ್ತಾಪ ಪಟ್ಟು ನೋವಲ್ಲಿ ಸಮಸ್ಯೆಯಲ್ಲಿ ಅವರು ಕರೆಯುವಾಗ ದೇವರು ಅಲ್ಲಿ ಒಬ್ಬ ನಾಯಕನನ್ನು ಕಳುಹಿಸಿ, ಪ್ರವಾದಿಗಳನ್ನು ಕಳುಹಿಸಿ, ಅರಸನನ್ನು ಕಳುಹಿಸಿ ಅವರಿಗೆ ಬಿಡುಗಡೆಯನ್ನು ಮಾಡುವಂತವರಾಗಿದ್ದರು. ಹಲ್ಲೆಲೂಯಾ. ಇದು ಬರಲಿಕ್ಕಿರುವ ಶಾಶ್ವತವಾದ ಒಬ್ಬ ನಾಯಕನು, ಶಾಶ್ವತವಾದ ಒಬ್ಬ ರಾಜನು ಯೇಸು ಕರ್ತನನ್ನು ಸೂಚಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಈ ರೀತಿಯಲ್ಲಿ ಇವರು ಜನರು ಮಾಡ್ತಾ ಇದ್ದರು. ಇಲ್ಲಿ ಕೂಡ ನೀವು ನೋಡಿದರೆ ದೇವರ ಎಚ್ಚರಿಕೆ ಕೊಡ್ತಾರೆ ಇಸ್ರೇಲ್ ಜನರಿಗೆ, ನೀವು ಪಾಪ ಮಾಡಿದರೆ ಅಶ್ಲೀಲ ಕೈಯಲ್ಲಿ ಹೋಗಿ ಬೀಳುವಿರಿ ಎಂದು. ಇಸ್ರೇಲ್ ಜನರಿಗೆ ಎಷ್ಟೋ ಪ್ರವಾದಿಗಳನ್ನು ಕಳುಹಿಸಿ ಎಚ್ಚರಿಕೆ ಕೊಟ್ಟ ಮೇಲೆ ಅವರು ಪಾಪ ಮಾಡ್ತಾ ಇದ್ದರು. ಆದ್ದರಿಂದ ಆ ಸಮಾರಿಯ ಅಸಿರಿಯನ್ಸ್ ಕೈಯಲ್ಲಿ ಬಿದ್ದು ಹೋಯಿತು. 10 ಕುಲಗಳು ಅಲ್ಲಿ ಏನಾಯ್ತು? ಚದರಿ ಹೋಯಿತು. ಇವತ್ತು ದೇವರು ಹೇಳ್ತಾರೆ, ಯಹೂದಿಯ ದೇಶವನ್ನು ನೋಡಿ ಹೇಳ್ತಾರೆ, ಯಪ್ಪ ನೋಡಿರಿ, ಇಸ್ರೇಲ್ ಜನರು ಪಾಪ ಮಾಡಿದರು, ಆದ್ರಿಂದ ಅವ್ರ ಕೈಯಲ್ಲಿ ಬಿದ್ದರು. ಇವತ್ತು ನೀವು ಪಾಪ ಮಾಡಿದರೆ ನಿಮಗೆ ಇದು ಗತಿಯಾಗೋದು. ಯೆರೂಸಲೇಮ್ ದೇವಾಲಯ ಇರುವುದರಿಂದ ನೀವು ಸುರಕ್ಷಿತರಾಗಿ ಇದ್ದೀರಿ ಎಂದು ನೀವು ನಂಬಬೇಡ್ರಿ. ನಿಜವಾಗಿ ಸುರಕ್ಷಿತರಾಗಿ ಇದ್ದೀರಿ ನಾನಿರೋದ್ರಿಂದ. ನೀವು ಪಾಪಿಗಳಾಗಿದ್ದರೆ ನಿಮ್ಮ ಬಲಿಗಳನ್ನು ನಾನು ಸ್ವೀಕರಿಸುವುದಿಲ್ಲ. ಎಲ್ಲಿದೆ? ಯೆರೆಮೀಯನು ಅಧ್ಯಾಯ 7 ತಗೊಂಡು ಹೋದ್ರಿ. ಈ ಜನರು ಮಾಡ್ತಾ ಇರುವ ಪಾಪಗಳನ್ನು ಒಂದು ಸಮ್ಮರಿಯಾಗಿ ಬರೆದಿದ್ದಾನೆ. ಆದ್ರಿಂದ ನಾನು ಅದನ್ನು ತೋರಿಸಲು ಬಯಸ್ತೇನೆ. ಯೆರೆಮೀಯನ ಅಧ್ಯಾಯ 7. ಯೆಹೋವನು ಯೆರೆಮೀಯನಿಗೆ ಈ ಮಾತನ್ನು ದಯಪಾಲಿಸಿದನು. ನೀನು ಯೆಹೋವನ ಆಲಯದ ಬಾಗಿಲಿನಲ್ಲಿ ನಿಂತು ಈ ವಾಕ್ಯವನ್ನು ಅಲ್ಲಿ ಸಾರು. ಯೆಹೋವನಿಗೆ ಅಡ್ಡ ಬೀಳುವುದಕ್ಕೆ ಈ ದ್ವಾರಗಳನ್ನು ಪ್ರವೇಶಿಸುವ ಸಕಲ ಯಹೂದ್ಯರೇ, ಯೆಹೋವನ ನುಡಿಯನ್ನು ಕೇಳಿರಿ. ಇಸ್ರಾಯೇಲಿನ ದೇವರು, ಸೇನಾಧೀಶ್ವರನೂ ಆದ ಯೆಹೋವನು ಹೀಗನ್ನುತ್ತಾನೆ, ನೀವು ನಿಮ್ಮ ನಡತೆಯನ್ನು, ಕೃತ್ಯಗಳನ್ನು ತಿದ್ದಿಕೊಳ್ಳಿರಿ. ಹೀಗೆ ಮಾಡಿದರೆ ನಾನು ನಿಮ್ಮನ್ನು ಈ ಸ್ಥಳಗಳಲ್ಲಿ ನೆಲೆಗೊಳಿಸುವೆನು. ನೀವು ನಿಮ್ಮ ನಡತೆಯನ್ನು, ಕೃತ್ಯಗಳನ್ನು ತಿದ್ದಿಕೊಳ್ಳಿರಿ. ಹೀಗೆ ಮಾಡಿದರೆ ನಾನು ನಿಮ್ಮನ್ನು ಈ ಸ್ಥಳದಲ್ಲಿ ನೆಲೆಗೊಳಿಸುವೆನು. ಈ ಕಟ್ಟಡಗಳೇ ಯೆಹೋವನ ಆಲಯ, ಯೆಹೋವನ ಆಲಯ, ಯೆಹೋವನ ಆಲಯ ಎಂಬುವ ಸುಳ್ಳು ಮಾತುಗಳ ಮೇಲೆ ಭರವಸವಿಡಬೇಡಿ. ನಾವು ಎಷ್ಟು ದೊಡ್ಡ ದೇವಾಲಯವನ್ನು ಕಟ್ಟಿಕೊಂಡ್ರು, ದೇವರಿಗೆ ಮೆಚ್ಚುಗೆಯಾಗಿ ಬದುಕದೆ ಹೋದರೆ, ನಾವು ದೇವಾಲಯವಾಗಿ ಬದುಕದೆ ಹೋದರೆ, ಹಿಂಗೆ ಹೇಳಬೇಕು, ನಾವು ದೇವಾಲಯವಾಗಿ ನಮ್ಮಲ್ಲಿ ದೇವರು ಒಂದು ವೇಳೆ ವಾಸ ಇಲ್ಲದೆ ಇದ್ರೆ ಅದರಲ್ಲಿ ಏನು ಪ್ರಯೋಜನ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಓದ್ರಿ ಮುಂದೆ. ನೀವು ನಿಮ್ಮ ನಡತೆಯನ್ನು, ಕೃತ್ಯಗಳನ್ನು ಸಂಪೂರ್ಣವಾಗಿ ತಿದ್ದುಕೊಂಡು ಕಕ್ಷಿ ಪ್ರತಿಕಕ್ಷಿಗಳಿಗೆ ಕೇವಲ ನ್ಯಾಯವನ್ನೇ ತೀರಿಸಿ, ಪರದೇಶಿಯರನ್ನಾಗಲಿ ಅನಾಥರನ್ನಾಗಲಿ ವಿಧವೆಯರನ್ನಾಗಲಿ ಹಿಂಸಿಸದೆ, ಈ ಸ್ಥಳದಲ್ಲಿ ನಿರ್ದೋಷಿಗಳ ರಕ್ತವನ್ನು ಸುರಿಸದೆ, ನಿಮಗೆ ಹಾನಿಕಾರಕವಾದ ಅನ್ಯ ದೇವತಾ ಭಕ್ತಿಯನ್ನು ಮಾಡದೇ ಇದ್ದರೆ, ನಾನು ನಿಮ್ಮನ್ನು ಈ ಸ್ಥಳದಲ್ಲಿ, ನಾನೇ ನಿಮ್ಮ ಪಿತೃಗಳಿಗೆ ಶಾಶ್ವತವಾಗಿ ದಯಪಾಲಿಸಿದ ಈ ದೇಶದಲ್ಲಿ ನೆಲೆಗೊಳಿಸುವೆನು. ಆಹಾ, ನೀವು ನಿಷ್ಪ್ರಯೋಜನವಾದ ಸುಳ್ಳು ಮಾತುಗಳಲ್ಲಿ ಭರವಸವಿಟ್ಟಿದ್ದೀರಿ. ನೀವು ಕಳವು, ಕೊಲೆ, ಆಧಾರಗಳನ್ನು ಮಾಡಿ
ಸಾಕ್ಷಿ ಹೇಳಿ ಬಾಳನಿಗೆ ಹೋಮವನ್ನು ಅರ್ಪಿಸಿ ಹ್ಮ್. ಕಂಡು ಕೇಳದ ಅನ್ಯ ದೇವತೆಗಳನ್ನು ಹಿಂಬಾಲಿಸಿದ ಮೇಲೆ ಹ್ಮ್. ನನ್ನ ಹೆಸರುಗೊಂಡಿರುವ ಈ ಆಲಯಕ್ಕೆ ಬಂದು ನನ್ನ ಸನ್ನಿಧಿಯಲ್ಲಿ ನಿಂತು ನಮಗೆ ಪರಿಹಾರವಾಯಿತು ಎಂದು ಹೇಳಿ ಈ ಎಲ್ಲ ಅಸಹ್ಯ ಕಾರ್ಯಗಳನ್ನು ಇನ್ನೂ ನಡೆಸುವುದಕ್ಕೆ ಅವಕಾಶ ಮಾಡಿಕೊಳ್ಳುವಿರೋ? ನನ್ನ ಹೆಸರುಗೊಂಡಿರುವ ಈ ಆಲಯವು ನಿಮ್ಮ ದೃಷ್ಟಿಯಲ್ಲಿ ಕಳ್ಳರ ಗವಿಯಾಯಿತು. ಇಲ್ಲಿ ನೋಡ್ರಿ, ಇವ್ರೇನ್ ಮಾಡ್ತಾರೆ, ಎಲ್ಲ ಪಾಪಗಳನ್ನು ಮಾಡಿ ಬಿಟ್ಟು ಬಲಿಗಳನ್ನು ಬಂದು ಮಾತ್ರ ಏನ್ ಮಾಡ್ತಾರೆ, ಸಮರ್ಪಿಸ್ತಾರೆ, ಅರ್ಪಿಸ್ತಾರೆ. ನಾವು ಪಾಪಗಳನ್ನು ಮಾಡಿಬಿಟ್ಟು ಬಂದು ದೇವರನ್ನು ಆರಾಧಿಸಿದರೆ ದೇವರು ಏನು ಬರೀ ಆರಾಧನೆ ಮಾಡಿದರೆ ಸಾಕು, ಇಲ್ಲ ಹಳೆ ನಿಮಿದ್ರೆ 4 ಕುರಿಗಳನ್ನು ತಂದು ಬಿಟ್ಟನಲ್ಲ ಪಾಪ ಕ್ಷಮಾಪಣೆ, ಹಂಗಿಲ್ಲ ರೀ. ದೇವರು ಬಯಸುವುದು ನಾವು ದೇವಾಲಯವಾಗಿರಬೇಕು. ನಮ್ಮಲ್ಲಿ ದೇವರ ಸ್ವಭಾವಗಳಿರಬೇಕು. ನಮ್ಮನ್ನು ನೋಡುವುದು ಯೇಸುವನ್ನು ನೋಡಬೇಕು. ಅವರೇ ನಿಜವಾದ ಕ್ರೈಸ್ತರು. ಹಲ್ಲೆಲೂಯಾ. ಹೇಳ್ತಾರೆ, ನೀವು ಮಾಡೋ ಪಾಪ ಎಲ್ಲ ಮಾಡ್ತೀರಿ, ನಾನು ಮಾಡಬಾರದನ್ನು ಹೇಳಿದೆ, ಕಟ್ಟಲೆ ಹೇಳಿದೆ ಎಲ್ಲವನ್ನು ಮಾಡಿಬಿಟ್ಟು ಬರೀ ಒಂದು ಕುರಿಯನ್ನು ತಂದು ಬಲಿ ಕೊಟ್ಬಿಟ್ರೆ ಎಲ್ಲ ಮುಗಿದೋಗ್ಬಿಡ್ತಾ. ದೇವರಿಗೆ ಬಹಳ ನೋವಾಯಿತು. ದೇವರಿಗೆ ಬಹಳ ನೋವು. ಯಾಕೆ ನೀವು ಈ ರೀತಿಯಲ್ಲಿ ಪಾಪ ಮಾಡ್ತಾ ಇದ್ದೀರಿ? ಕಟ್ಟಡ ಅಲ್ಲರಿ ಆಲಯ, ನೀವು ಆಲಯವಾಗಿರಬೇಕು. ನೀವು ನಾನು ಹೇಳುವುದನ್ನು ಮಾಡಿದರೆ ಈ ಸ್ಥಳದಲ್ಲಿ, ನಿಮ್ಮ ಪಿತೃಗಳಿಗೆ ನಾನು ವಾಗ್ದಾನ ಮಾಡಿದ ಸ್ಥಳದಲ್ಲಿ ನೆಲೆಯಾಗಿರುವಿರಿ, ನೆಲೆಗೊಂಡಿರುವಿರಿ. ಇಲ್ಲಾದ್ರೆ ನಾನು ಕಸ್ತಿರನ್ನು ಕರ್ಕೊಂಡು ಬಂದು ಈ ಆಲಯವನ್ನು ಕೆಡವಿ ಹಾಕಿ ನಿಮ್ಮ ದೇಶವನ್ನು ಹಾಳು ಮಾಡಿ ನಿಮ್ಮ ಎಲ್ಲವನ್ನು ಸೆರೆಮನೆಯಲ್ಲಿ ದಾಸರಾಗಿ ಅವರು ಕರ್ಕೊಂಡು ಹೋಗುವರು ಎಂದು ಎಚ್ಚರಿಕೆ ಕೊಟ್ಟರು ಯೆರೆಮೀಯನ ಮುಖಾಂತರ. ಎಷ್ಟು ವರ್ಷ ಕಾಲ? 70 ವರ್ಷ ಕಾಲ. ಅವ್ರು ಕೇಳ್ತಾ ಇಲ್ಲ. ನೀವು ನೋಡಿದರೆ ದೇವರಿಗೆ ಏನು ಇಷ್ಟ ಇಲ್ಲ ಎಂದು ಮಕ್ಕಳಾಗಿರುವ ತಂದೆಗೆ ಏನು ಇಷ್ಟ ಇಲ್ಲ ಮಕ್ಕಳಾಗಿರುವ ನಮಗೆ ಗೊತ್ತಾಗಿರಬೇಕು. ಹಲ್ಲೆಲೂಯಾ. ನಾವೆಲ್ಲ ಪೋಷಕರು ತಾನೆ. ನಮ್ಮ ಮಕ್ಕಳು ಹೇಗೆ ಬದುಕಬೇಕು ಅಂತ ನಾವು ಹೇಳಿಕೊಡ್ತೇವೆ. ಅವರಲ್ಲಿ ಏನಾದರೂ ತಪ್ಪಿದ್ರೆ ನಾವು ತುಚ್ಚುತ್ತೇವೆ. ಈ ವಾಕ್ಯ ಭಾವವನ್ನು ನೀವು ಧ್ಯಾನಿಸುವಾಗ ಡೋಂಟ್ ಟೇಕ್ ಇನ್ ಅ ನೆಗೆಟಿವ್ ಸೆನ್ಸ್. ನಮ್ಮಲ್ಲಿ ಶುದ್ಧೀಕರಣ ಬೇಕು. ಹಲ್ಲೆಲೂಯಾ. ಒಂದು ಊಟ ಆದ ಮೇಲೆ ನಾವು ತಟ್ಟೆಯನ್ನು ತೊಳಿತೇವೆ. 2ನೇ ದಿವಸ ನಾವು ಊಟ ಮಾಡಬೇಕಾದ್ರೆ ಅದು ಅಶುದ್ಧವಾಗಿರಬೇಕು. ನಮಗೆ ಆಶೀರ್ವಾದ ಬೇಕಾದ್ರೆ ನಮ್ಮ ತಟ್ಟೆಗಳು ಹೆಂಗೆ ಇರಬೇಕು? ಆತ್ಮ ಶುದ್ಧವಾಗಿ ಇರಬೇಕು. ಅದಕ್ಕೆ ದೇವರು ಹೇಳಿಕೊಡ್ತಾರೆ, ಯಾರು ಪರಿಪೂರ್ಣತೆ ಹೊಂದಿದವರು ಅಲ್ಲರಿ ಲೋಕದಲ್ಲಿ ಬದುಕು ಜೀವಮಾನವಲ್ಲ. ನಾವು ಪರಿಪೂರ್ಣತೆ ಕಡೆ ನಾವು ಮುಂದುವರಿತಾ ಇದ್ದೇವೆ. ಹಲ್ಲೆಲೂಯಾ. ಅದಕ್ಕೆ ಸಭೆ ಸತ್ಯವೇದ, ಸಭೆ ಪಾಲಕರು, ಪವಿತ್ರ ಆತ್ಮನು. ಹಲ್ಲೆಲೂಯಾ. ಆದ್ರಿಂದ ನಾವು ನಮ್ಮನ್ನು ಸರಿಪಡಿಸಿಕೊಳ್ಳಬೇಕು. ಎಲ್ಲ ನಾವು ಮಾಡ್ತಾ ಇದ್ದೇವೆ ನಾನು ಹೇಳ್ತಾ ಇಲ್ಲ. ಎಲ್ಲಾದ್ರೂ ಒಂದು ಜಾಗದಲ್ಲಿ ನಾವು ಕೊರತೆ ಇಟ್ಟಿರ್ತೇವೆ. ಎಲ್ಲ ಒಂದು ಜಾಗದಲ್ಲಿ ನಾವು ಸರಿ ಇಲ್ಲದೆ ಇರುತ್ತೇವೆ. ದೇವರು ಮಾತನಾಡುವಾಗ ಅದನ್ನು ನಮಗೆ ತೋರಿಸ್ತಾರೆ. ಇಲ್ಲಿ ನೀನು ಕೊರತೆ ಪಟ್ಟಿದೆಯಾ, ನೀನು ಸರಿಪಡಿಸಿಕೋ, ನಿನ್ನ ಜೀವನವನ್ನು ನಾನು ಸರಿಪಡಿಸುವೆನು. ಹಲ್ಲೆಲೂಯಾ. ಇಲ್ಲಿ ನೋಡಿದರೆ ಅವರು ಪಾಪ ಮಾಡಿದರು. ಈ ರೀತಿಯಲ್ಲಿ ಪಾಪ ಮಾಡಿದರಿಂದ ನೀವು ನೋಡಿದರೆ ಸತ್ಯವೇದ ಹೇಳುತ್ತದೆ, ಕ್ರಿಸ್ತು ಬದುಕು ಮುಂಚೆ 605 ಕಸ್ತಿಯರು ಬಂದು ಆ ಯೆರೂಸಲೇಮನ್ನು ಹಿಡಿದರು, ಮುತ್ತಿಗೆ ಹಾಕಿದರು. ಆ ಯೆರೂಸಲೇಮ್ ಪಟ್ಟಣ ಮೊದಲು ಹಿಡಿದುಕೊಂಡು ಅಲ್ಲಿದ್ದ ಅರಸನು, ಅಲ್ಲಿದ್ದ ಮುಖ್ಯವಾದ ಜನಾಂಗದವರನ್ನು ಸೆರೆಮನೆಗೆ ಕರ್ಕೊಂಡು ಹೋಗುತ್ತಾರೆ. 3 ಸಾರಿ ದೇವರು ಅವರಿಗೆ ಅವಕಾಶ ನೀಡಿದ್ದಾರೆ. ಹೆಂಗೆಯಾದರೂ ಅವರು ಬದಲಾಗಲಿ, ಅವರು ಒಂದು ಅವಕಾಶದಲ್ಲಿ ಬದಲಾಗಲಿ ಎಂದು ದೇವರ ಅವಕಾಶಗಳನ್ನು ನೀಡಿದರು. ಆದರೂ ಅವರು ಬದಲಾಗಲಿಲ್ಲ. ಹಲ್ಲೆಲೂಯಾ. ನೀವು ನೋಡಿದರೆ ಮೊದಲನೇದಾಗಿ ಬಿಫೋರ್ ಕ್ರೈಸ್ಟ್ 605 ಮೊದಲನೇದಾಗಿ ಮುತ್ತಿಗೆ ಇಡಲ್ಪಡುತ್ತೆ. ಆಮೇಲೆ ನೀವು ನೋಡಿದರೆ ಎರಡನೇದಾಗಿ 598 ಕೊನೆಯಾಗಿ 586 ಯೆರೂಸಲೇಮ್ ದೇವಾಲಯ ಕೆಡವಲ್ಪಡುತ್ತೆ. ಯೆರೆಮೀಯನಲ್ಲಿ ನಿಂದು ಪ್ರಲಾಪಿಸುವುದೇ ಪ್ರಲಾಪನೆಗಳನ್ನು ನಾವು ನೋಡ್ತೇವೆ. ಈ ರೀತಿಯಲ್ಲಿ ಯೆರೂಸಲೇಮ್ ದೇವಾಲಯವೇ ಇಲ್ಲದೆ ಹೋಯಿತು. ಪಟ್ಟಣವನ್ನು ಹಾಳು ಮಾಡಿದರು. ಅಲ್ಲಿದ್ದ ಎಲ್ಲರನ್ನು ನೀವು ನೋಡಿದರೆ ಒಂದೊಂದು ಕಾಲದಲ್ಲಿ ದಾನಿಯೇಲನು, ಎಸೇಕಿಯೇಲನು ಎಲ್ಲರನ್ನು ಏನ್ ಮಾಡ್ತಾರೆ, ಒಂದೊಂದು ಬಾರಿಯಲ್ಲಿ ಅವರನ್ನು ಸೆರೆಮನೆಗೆ ಕರ್ಕೊಂಡು ಹೋಗುತ್ತಾರೆ. ಬಾಬಿಲೋನ್ ದೇಶಕ್ಕೆ ಅವರನ್ನು ದಾಸರಾಗಿ ಕರ್ಕೊಂಡು ಹೋಗಿ ಅಲ್ಲಿ 70 ವರ್ಷ ಕಾಲ ಅವರು ಸೆರೆಮನೆಯಲ್ಲಿ ಅವರು ಬದುಕುತ್ತಾ ಇರುವುದು ನೋಡುತ್ತೇವೆ. ಸುಮಾರು ಅಲ್ಲಿ ಹೋದ ಮೇಲೆ 1-2 ಮಿಲಿಯನ್ ಜನರಾಗಿ ಅವರು ವೆಚ್ಚಿಸ್ತಾ ಹೋದರು. ಇವತ್ತು 2 ಮಿಲಿಯನ್ ಜನರಲ್ಲಿ 70 ವರ್ಷದಲ್ಲಿ ಅವರು ವೆಚ್ಚಿಸ್ತಾ ಹೋಗ್ತಾ ಇದ್ದವರಿಗೆ ಯೆರೆಮೀಯನ ಮುಖಾಂತರ ದೇವರು ಒಂದು ವಾಗ್ದಾನವನ್ನು ನೀಡಿದರು. ಅದು ಎಲ್ಲಿದೆ ಅಂತ ನೋಡಿದ್ರೆ ಯೆರೆಮೀಯನು 29:10. ಯೆರೆಮೀಯನು 29:10 10 ಇದೆ. 10 14 ಓದಿ.
ಹೇಳುತ್ತಾನೆ, ಹ್ಮ್. ಬಾಬೆಲ್ ರಾಜ್ಯವು ಹ್ಮ್. 70 ವರ್ಷ ಪ್ರಬಲಿಸಿದ ಮೇಲೆ ಹಾ. ನಾನು ನಿಮ್ಮನ್ನು ಕಟಾಕ್ಷಿಸಿ ಹ್ಮ್. ಈ ಸ್ಥಳಕ್ಕೆ ತಿರುಗಿ ಎಷ್ಟು ವರ್ಷ? 70 ವರ್ಷ. ನನ್ನ ಶುಭ ವಾಕ್ಯವನ್ನು ನಿಮಗಾಗಿ ನೆರವೇರಿಸುವೆನು. ಹ್ಮ್. ಇವರಿಗೆ ಗತಿಯಾಗಲಿ, ಹ್ಮ್. ನಿರೀಕ್ಷೆ ಇರಲಿ ಎಂದು ಹ್ಮ್. ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ಹ್ಮ್. ನಾನೇ ಬಲ್ಲೆನು. ಹ್ಮ್. ಅವು ಅಹಿತದ ಯೋಚನೆಗಳಲ್ಲ, ಹ್ಮ್. ಹಿತದ ಯೋಚನೆಗಳೇ. ಹ್ಮ್. ನೀವು ನನಗೆ ಮೊರೆಯಿಡುವಿರಿ, ಹ್ಮ್. ನನ್ನನ್ನು ಪ್ರಾರ್ಥಿಸಲು ಹೋಗುವಿರಿ, ಹ್ಮ್. ನಾನು ಕಿವಿಗೊಡುವೆನು. ಹ್ಮ್. ನೀವು ನನ್ನನ್ನು ಹುಡುಕುವಿರಿ, ಹ್ಮ್. ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ. ಹ್ಮ್. ನಾನು ನಿಮಗೆ ದೊರೆಯುವೆನು. ಹ್ಮ್. ನಿಮ್ಮನ್ನು ನಿಮ್ಮ ದುರಾವಸ್ಥೆಯಿಂದ ತಪ್ಪಿಸಿ ಹ್ಮ್. ನಾನು ನಿಮ್ಮನ್ನು ಅಟ್ಟಿಬಿಟ್ಟಿದ್ದ ಸಮಸ್ತ ದೇಶಗಳಿಂದಲೂ ಹ್ಮ್. ಸಕಲ ಜನಾಂಗಗಳ ಮಧ್ಯದಿಂದಲೂ ಒಟ್ಟುಗೂಡಿಸಿ ಹ್ಮ್. ನಿಮ್ಮನ್ನು ಯಾವ ಸ್ಥಳದಿಂದ ಸೆರೆಗೆ ಸಾಗಿಸಿದೆನೋ ಹ್ಮ್. ಅಲ್ಲಿಗೆ ತಿರುಗಿ ಬರಮಾಡುವೆನು. ಇದು ಯೆಹೋವನ ನುಡಿ. ಹಲ್ಲೆಲೂಯಾ. ಎಷ್ಟು ಕೃಪಾಪೂರ್ಣನು ದೇವರು. 70 ವರ್ಷ ಕಾಲ ಶಿಕ್ಷೆ, 70 ವರ್ಷ ಕಾಲ ಡಿಸಿಪ್ಲಿನ್ ಕೊಟ್ಟರು. ಅವರು ಹೇಳ್ತಾರೆ, ನಾನು ನಿಮ್ಮನ್ನು ತಿರುಗಾ ಬರಮಾಡುವೆನು. 70 ವರ್ಷ ಕಾಲ ಈ ಸೆರೆವಾಸ ಮುಗಿದ ಮೇಲೆ ನಿಮ್ಮನ್ನು ಪುನಃ ಸ್ಥಾಪನ ಮಾಡುವೇನು, ಸ್ಥಾಪಿಸುವೇನು ಎಂದು ಅವರು ವಾಗ್ದಾನ ಕೊಡ್ತಾರೆ. ಈ ವಾಕ್ಯವನ್ನು ಔಟ್ ಆಫ್ ಕಾಂಟೆಕ್ಸ್ಟ್, ಆ ಹಿನ್ನೆಲೆಯಲ್ಲಿ ನಾವು ಓದಬೇಕು. ಅದು ಇಲ್ಲದೆ ನೀವು 11ನೇ ವಾಕ್ಯವನ್ನು ಎಲ್ಲರೂ ಏನ್ ಮಾಡಿಕೊಳ್ತಾರೆ, ತನಕ್ಕೆ ವಾಗ್ದಾನವಾಗಿ ತಗೊಳ್ತಾರೆ. ಫಾರ್ ಐ ನೋ ದ ಪ್ಲಾನ್ಸ್ ಐ ಹ್ಯಾವ್ ಫಾರ್ ಯು ಡಿಕ್ಲೇರ್ಸ್ ದ ಲಾರ್ಡ್, ಪ್ಲಾನ್ಸ್ ಫಾರ್ ವೆಲ್ಫೇರ್ ಅಂಡ್ ನಾಟ್ ಫಾರ್ ಈವಿಲ್, ಟು ಗಿವ್ ಯು ಎ ಫ್ಯೂಚರ್ ಅಂಡ್ ಹೋಪ್. ಇದನ್ನು ನೀವು ಆ ಬ್ಯಾಕ್ ಗ್ರೌಂಡ್ ಇಂದ ತೆಗೆದು ಓದಿದರೆ ಅದು ಬೇರೆ ತರ ಇರುತ್ತೆ. ಬಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಅದನ್ನು ನಾವು ಏನ್ ಮಾಡಬೇಕು, ಕಲಿಬೇಕು. ಸೆರೆಮನೆಯಲ್ಲಿ ಇದ್ದವರಿಗೆ ಪಾಪ ಮಾಡಿದ್ರಿಂದ, ದೇವರಿಗೆ ದ್ರೋಹ ಮಾಡಿದ್ರಿಂದ, ಒಡன்பಡಿಕೆಯನ್ನು ಮುರಿದಾಕಿದ್ರಿಂದ ಅವ್ರ ಮೇಲೆ ದಂಡನೆ ಬಂತು. ಆದರೂ ಕರುಣೆಯುಳ್ಳ ದೇವರು ಅವರನ್ನು ಕೈ ಬಿಟ್ಟಿರಲಿಲ್ಲ. ದೇವರು ನಮ್ಮನ್ನು ಕೈ ಬಿಡುವ ದೇವರಿಲ್ಲ. ನಾವು ತಪ್ಪು ಮಾಡಿದ್ರೆ ನಮ್ಮನ್ನು ದಂಡಿಸ್ತಾರೆ ಹೊರತು ಕೈ ಬಿಡುವ ದೇವರಲ್ಲ. ಸ್ವಲ್ಪ ಕಾಲ ಅಲ್ಲಿ 70 ವರ್ಷ ಕಾಲ ಅವ್ರಿಗೆ ದಂಡನೆ ಕಾಲ ಮುಗಿದು ಹೋದ ಮೇಲೆ ಅವರ ಮೇಲೆ ಕರುಣೆಯನ್ನು, ಕೃಪೆಯನ್ನು ತೋರಿಸುವ ದೇವರು ಯೆಶಾಯನ ಮುಖಾಂತರ ಮಾತನಾಡುತ್ತಾರೆ. ಅವರಿಗೆ ಸಂದೇಶವನ್ನು ನೀಡಿ ಅವರ ದಂಡನೆ ಕಾಲ ಮುಗಿದೋಯಿತು. ಒಂದು ಬೇರೆ ದೇಶದಲ್ಲಿ ಅವರು ಬದುಕುತ್ತಾ ಇರುವಾಗ ಅವರ ಜೀವನ ಹೆಂಗೆ ಇರುತ್ತೆ? ಸ್ವಂತ ದೇಶದಲ್ಲಿ ಹಾಲು ಜೇನು ಹರಿತಾ ಇರುವ ದೇಶ, ಸಮೃದ್ಧಿಯನ್ನು ಅನುಭವಿಸಿದರು, ಮಳೆಯನ್ನು ಬೆಳೆಯನ್ನು ಅನುಭವಿಸಿದರು. ಅಲ್ಲಿರುವ ಫಲಗಳು, ಹಣ್ಣುಗಳು ಎಲ್ಲ ಶ್ರೇಷ್ಠವಾದವುಗಳೇ. ಅವ್ರಿಗೆ ಏನು ಕೊರತೆ ಇಟ್ಟಿರಲಿಲ್ಲ ದೇವರು. ಇಸ್ರೇಲಲ್ಲಿ ಇರುವ ಹಣ್ಣುಗಳನ್ನು ಇವತ್ತು ನೀವು ಹೋಗಿ ನೋಡಿರಿ. ನನಗೆ ನಮ್ಮ ಪಕ್ಕದ ಮನೆಯಲ್ಲಿ ಇದ್ದ ಒಬ್ಬ ಅಂಕಲ್ ಇಸ್ರೇಲ್ ಹೋಗಿ ಬಂದರು. ಅಲ್ಲಿಂದ ದ್ರಾಕ್ಷಿ ಹಣ್ಣುಗಳನ್ನು ತಂದರು. ನಾನು ಆ ಹಣ್ಣುಗಳನ್ನು ನೋಡಿ ಅಪ್ಪ, ನನಗೆ ಸರ್ಪ್ರೈಸ್ ಆಯಿತು. ಒಂದು ಹಣ್ಣು ಇಷ್ಟು ದಪ್ಪಗಿದೆ. ನಾವು ದ್ರಾಕ್ಷಿ ಹಣ್ಣನ್ನು ಕಾಬೂಲ್ ಇಷ್ಟು ಸೈಜ್ ಬರುತ್ತೆ. ಬಟ್ ಇಷ್ಟು ದಪ್ಪಗೆ ಹೆಂಗೆ ನೋಡಿದಿರಾ? ಅವರು ಒಂದು 5 ಹಣ್ಣು ತಂದು ಕೊಟ್ಟರು ನನ್ನ ನೋಡಿ. ನನಗೆ ಅದನ್ನು ರುಚಿ ನೋಡಿದೆ, ಎಂತ ಟೇಸ್ಟ್ ಅದು. ಆ ರೀತಿಯಲ್ಲಿ ಶ್ರೇಷ್ಠವಾದ ಆಶೀರ್ವಾದವನ್ನು ತನ್ನ ಸೌಖ್ಯ ಜನರಿಗೆ ದೇವರು ಕೊಟ್ಟಿದ್ದಾರೆ. ಬಟ್ ಇವರು ಇವತ್ತು ಏನು ಮಾಡ್ತಾ ಇದ್ದಾರೆ ಗೊತ್ತಾ? ಬ್ಯಾಬಿಲೋನಲ್ಲಿ ಎಲ್ಲ ಹಣ ಕಟ್ಟಬೇಕು, ಟ್ಯಾಕ್ಸ್ ಕಟ್ಟಬೇಕು. ನೀರಿಗೆ ಟ್ಯಾಕ್ಸ್, ಹಾಲಿಗೆ ಟ್ಯಾಕ್ಸ್, ಎಲ್ಲ ಟ್ಯಾಕ್ಸ್ ಕಟ್ಟಬೇಕು. ಇವತ್ತು ದೇವರು ಹೇಳ್ತಾರೆ, ಆ ವಾಕ್ಯ ತಿರುಗಿ ನಿಮಗೆ ಅರ್ಥವಾಗುತ್ತದೆ. ಮೊದಲನೇ ವಾಕ್ಯ ಯೆಶಾಯ 55. ಎಲೈ ಬಾಯಾರಿದ ಸಕಲ ಜನರೇ, ನೀರಿನ ಬಳಿಗೆ ಬನ್ನಿರಿ. ಹಣವಿಲ್ಲದವನು ಸಹ ಬರಲಿ. ಹಣ ಇಲ್ಲದವನು ಬರಲಿ. ಬನ್ನಿರಿ, ಕೊಂಡುಕೊಳ್ಳಿರಿ, ಉಣ್ಣಿರಿ. ಬಂದು ದ್ರಾಕ್ಷಾರಸವನ್ನು, ಹಾಲನ್ನು ಹಣ ಕೊಡದೆ ಕ್ರಯವಿಲ್ಲದೆ ತೆಗೆದುಕೊಳ್ಳಿ. ಹಾಗಾದ್ರೆ ಅವರು ಅಲ್ಲಿ ಕಷ್ಟಪಡ್ತಾ ಇದ್ದಾರೆ. ಇವತ್ತು ನಾನು ಉಚಿತವಾಗಿ ಕೊಡುತ್ತೇನೆ, ಹಣವಿಲ್ಲದೆ ಕೊಡುತ್ತೇನೆ. ಹಲ್ಲೆಲೂಯಾ. ಆಹಾರವಲ್ಲದಕ್ಕೆ ಹಣವನ್ನು ಏಕೆ ವ್ಯಯ ಮಾಡುತ್ತೀರಿ? ತೃಪ್ತಿಗೊಳಿಸದ ಪದಾರ್ಥಕ್ಕೆ ನಿಮ್ಮ ದುಡಿತವನ್ನು ವೆಚ್ಚ ಮಾಡುವುದೇಕೆ? ಕಿವಿಗೊಟ್ಟು ನನ್ನ ಮಾತನ್ನು ಕೇಳಿರಿ. ಒಳ್ಳೆಯದನ್ನೇ ಉಂಡು ಮೃಷ್ಟಾನ್ನದಲ್ಲಿ ಆನಂದ ಪಡಿರಿ. ಅವರು ಮೃಷ್ಟಾನ್ನ ಭೋಜನ ಹೊರದಲ್ಲ. ಆ ಹಾಡು ಹಾಗೆ ಮೃಷ್ಟಾನ್ನ ಭೋಜನವನ್ನು ಇಸ್ರೇಲ್ ಅಲ್ಲಿ, ಆ ಯೆರೂಸಲೇಮ್ ಅಲ್ಲಿ, ಯಹೂದಿಯಲ್ಲಿ ಅವರು ತಿಂತಾ ಇದ್ದರು. ಇವತ್ತು ಸೆರೆಮನೆಯಲ್ಲಿ ಇದ್ದಾರೆ. ಜೈಲಲ್ಲಿ ಇರೋರಿಗೆ ಬಿರಿಯಾನಿ ಕೊಟ್ಟರು ಒಳಗಡೆ ಸೇರ್ತಾ. ಯಾವಾಗ ಹೊರಗಡೆ ಹೋಗ್ತೇನೆ, ಯಾವಾಗ ಮನೆಗೆ ಹೋಗ್ತೇನೆ, ಅಲ್ಲಿ ನಮ್ಮ ತಾಯಿ ಕೈಯಲ್ಲಿ, ನಮ್ಮ ಹೆಂಡತಿ ಕೈಯಲ್ಲಿ ಅವರು ಕೊಡುವಂತ, ಅಡಿಗೆ ಮಾಡಿ ಕೊಡುವಂತ ರುಚಿಕರವಾದ ಪದಾರ್ಥವನ್ನು ತಿಂದರೆ, ಸಾಮಾನ್ಯ ಪದಾರ್ಥವನ್ನು ತಿಂದರೆ, ಮನೆಯಲ್ಲಿ ತಿಂದರೆ ಖುಷಿ ಬರುತ್ತೆ, ಸೆರೆಮನೆಯಲ್ಲಿ ತಿಂದರೆ ಖುಷಿ ಬರಲ್ಲ. ಅದಕ್ಕೆ ಅವರು ಹೇಳ್ತಾರೆ, ನೀವು ಇಲ್ಲಿ ಯಾಕೆ ಕಷ್ಟಪಡ್ತೀರಿ? ನಾನು ನಿಮಗಾಗಿ ಇದ್ದೇನೆ.
ನಾನು ಇವತ್ತು ನಿಮಗೆ ಬಿಡುಗಡೆಯನ್ನು ಕೊಡುತ್ತೇನೆ, ನಂಬಿರಿ ಎಂದು ಅಲ್ಲಿ ಅವರನ್ನು ಕರೆಯುತ್ತಾ ಇದ್ದಾರೆ. ಹಲ್ಲೆಲೂಯಾ. 3ನೇ ವಾಕ್ಯ ಓದ್ರಿ. ಕಿವಿಯನ್ನು ಇತ್ತ ತಿರುಗಿಸಿರಿ, ನನ್ನ ಬಳಿಗೆ ಬನ್ನಿರಿ. ದೇವರು ಹೇಳುವ ವಾಕ್ಯ ನಾನು ಹಾಕಿದ್ದೇನೆ, ನೀರಿನ ಬಳಿಗೆ ಬನ್ನಿರಿ, ಕಿವಿಯನ್ನು ಇತ್ತ ತಿರುಗಿಸಿರಿ, ನನಗೆ ಕಿವಿ ಕೊಡಿರಿ, ನನ್ನ ಬಳಿಗೆ ಬನ್ನಿರಿ. ನಾನು ಕೆಲವು ವಾಕ್ಯಗಳನ್ನು ಕೆಳಗಡೆಯಿಂದ ತೆಗೆದಿದ್ದೇನೆ, ಕೆಲವು ವಾಕ್ಯಗಳು ಮೇಲೆ ಇರುವುದೇ ಬರುತ್ತೆ. ಈ ಮೊದಲನೇ ವಾಕ್ಯವನ್ನು ನೀರಿನ ಬಳಿಗೆ ಬನ್ನಿರಿ, ಕಿವಿಯನ್ನು ಇತ್ತ ತಿರುಗಿಸಿರಿ, ನನ್ನ ಬಳಿಗೆ ಬನ್ನಿರಿ. ಆಮೇಲೆ ನೀವು ವಾಕ್ಯದಲ್ಲಿ ನೀವು 6ನೇ ವಾಕ್ಯವನ್ನು ತಗೊಂಡು ಅದ್ರ ಜೊತೆಯಲ್ಲಿ ಓದಿರಿ. ಯೆಹೋವನು ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿಸಿರಿ, ಯೆಹೋವನು ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿಸಿರಿ. ಆತನು ಸಮೀಪದಲ್ಲಿರುವಾಗ ಆತನಿಗೆ ಭಿನ್ನಹ ಮಾಡಿರಿ. ದೇವರ ಬಳಿಗೆ ಬನ್ನಿರಿ, ದೇವರಿಗೆ ಕಿವಿ ಕೊಡಿರಿ. ಆಮೇಲೆ ಅವರು ಸಿಕ್ಕುವ ಅನುಕೂಲವಾದ ಕಾಲ ಇದು. ಹಲ್ಲೆಲೂಯಾ. ದೇವರ ಮಾತು ನಮಗೆ ಸಿಗುತ್ತೆ. ಇಲ್ಲಿ ಬಾಬಿಲೋನಲ್ಲಿ ಇದ್ದ ಯಹೂದಿಯ ಜನರಿಗೆ ದೇವರ ಮಾತು ಸಿಕ್ಕಿತು. ಅವರು ಕರೀತಾ ಇದ್ದಾರೆ. ಅವರು ಕರೆಯುವಾಗ ನಾವು ಏನು ಮಾಡಬೇಕು? ಕಿವಿ ಕೊಡಬೇಕು. ಉಪದ್ರವ ಕಾಲ ಬರಲಿಕ್ಕಿದೆ. ಕ್ರೈಸ್ತರಿಗೆ ಹೇಳ್ತೇನೆ, ನಮ್ಮ ಸಭೆ ಒಯ್ಯಲ್ಪಟ್ಟ ಮೇಲೆ ಪವಿತ್ರಾತ್ಮನು ಇರಲ್ಲ, ಸಭೆ ಇರಲ್ಲ, ಸತ್ಯವೇದವೂ ಇಲ್ಲದೆ ಒಂದು ಬರಕಾಲ ಬರುತ್ತೆ ಎಂದು ಸತ್ಯವೇದ ಹೇಳುತ್ತದೆ. ಹಾಗೆ ಇರುವಾಗ ಈ ಕಾಲದಲ್ಲಿ, ಈ ಕೃಪೆ ಕಾಲದಲ್ಲಿ ನಾವು ಏನು ಮಾಡಬೇಕು? ದೇವರಿಗೆ ಕಿವಿ ಕೊಡಬೇಕು. ಮೊದಲನೇದಾಗಿ ದೇವರ ಬಳಿಗೆ ಬರಬೇಕು, ದೇವರ ಪ್ರಸನ್ನತೆಗೆ ಬರಬೇಕು. ಪ್ರಾರ್ಥನೆಯಲ್ಲಿ, ಆರಾಧನೆಯಲ್ಲಿ, ಸಭೆಗಳಲ್ಲಿ ಮಾತ್ರ ಅಲ್ಲ, ನೀವು ನಿಮ್ಮ ಮನೆಗಳಲ್ಲಿ, ಇರುವ ಸ್ಥಳಗಳಲ್ಲಿ ನೀವು ದೇವರ ಬಳಿಗೆ ಬರಬೇಕು, ದೇವರೊಂದಿಗೆ ಇರಬೇಕು. ದೇವರು ಸಿಕ್ಕುವ ಅನುಕೂಲವಾದ ಕಾಲ ಇದು. ಹಲ್ಲೆಲೂಯಾ. 2025ರಲ್ಲಿ ನಾನು ತುಂಬಾ ಕಷ್ಟಪಟ್ಟೆ ಎಂದು ನೀವು ಹೇಳ್ತಾ ಇದ್ದೀರಿ. ನಾನು ಪಟ್ಟ ಕಷ್ಟಗಳು ಎಷ್ಟು? ಹೌದು, ಒಂದು ವೇಳೆ ಅದು ನಮ್ಮ ಕಡೆಯಿಂದ ತಪ್ಪುಗಳಿಂದಲೇ ಅದು ಬಂದಿರಬಹುದಲ್ಲ. ದೇವರು ನಂಬಿಕಸ್ಥರು, ಅವರು ತಪ್ಪೇ ಮಾಡುವುದಿಲ್ಲ. ಅವರು ನಮ್ಮನ್ನು ಬೇಕೆಂದು ಹೊಡಿತಾರ? ಇಲ್ಲ. ನಾವು ನಮ್ಮ ಮಕ್ಕಳು ಬೇಕೆಂದು ಹೊಡಿತೇವ? ಇಲ್ಲ. ಹಂಗಿರುವಾಗ ನಮಗೆ ಬಂದಿರುವ ತಡೆಗಳು, ಕಷ್ಟಗಳು, ಸಮಸ್ಯೆಗಳು ಇಲ್ಲಿ ಈ ಯಹೂದಿಯ ಜನರು ಅವರು ಮಾಡಿದ ಪಾಪದ ದೆಸೆಯಿಂದಲೇ ಬಂದು. ಅದೇ ರೀತಿಯಲ್ಲಿ ಒಂದು ವೇಳೆ ನಮ್ಮ ಕಡೆ ತಪ್ಪಿರಬಹುದು, ನಾವು ಪರೀಕ್ಷಿಸಿ ನೋಡಬೇಕು. ಹಲ್ಲೆಲೂಯಾ. ಆದ್ದರಿಂದ ಇಲ್ಲಿ ದೇವರು ಹೇಳ್ತಾರೆ, ನಾನು ನಿಮ್ಮನ್ನು ಇವತ್ತು ದಂಡನೆ ಕಾಲವನ್ನು ಮುಗಿಸಿ ಕರೀತಾ ಇದ್ದೇನೆ, ನನ್ನ ಕಿವಿ ಕೊಡಿರಿ, ನನ್ನ ಬಳಿಗೆ ಬನ್ನಿರಿ, ನನ್ನ ಪ್ರಸನ್ನತೆಗೆ ಬನ್ನಿರಿ, ನನಗೆ ಕಿವಿ ಕೊಡಿರಿ. ಇದೇ ನಾನು ನಿಮಗೆ ಸಿಕ್ಕುವ ಕಾಲ. ಉಪದ್ರ ಕಾಲದಲ್ಲಿ ರಕ್ಷಣೆ ಇಲ್ಲ ರೀ, ಅದು ತುಂಬಾ ಕಷ್ಟ. ರಕ್ತ ಸಾಕ್ಷಿಯಾಗಿ ಅಲ್ಲಿ ಹೋಗಿ ಸಾಯಬೇಕು. ಬಟ್ ಈ ಕಾಲ ನಮಗಾಗಿ ದೇವರು ಅನುಗ್ರಹಿಸಿರುವ ಕೃಪೆ ಕಾಲ. ಈ ಕಾಲದಲ್ಲಿ ನಾವು ದೇವರ ಬಳಿಗೆ, ದೇವರೊಂದಿಗೆ ಇರಬೇಕು. ಕ್ರೈಸ್ತರಾಗಿರುವ ನಾವು ದೇವರಿಗೆ ಮೆಚ್ಚುಗೆ ಆಗಿರುವ ರೀತಿಯಲ್ಲಿ ಬದುಕಬೇಕು ಅಂತ ದೇವರು ಬಯಸ್ತಾರೆ. ಅದಕ್ಕೆ ನಾವು ಮೊದಲು ಮಾಡಬೇಕಾದ ಕಾರ್ಯ, ನಾವು ಮೊದಲಿಂದ ಏನು ಮಾಡಬೇಕು? ದೇವರ ಬಳಿಗೆ ಬರಬೇಕು. ದೇವರು ಕರೆಯುತ್ತಾ ಇದ್ದಾರೆ, ಅವರಿಗೆ ನಾವು ಕಿವಿ ಕೊಡಬೇಕು. ಇದು ಅನುಕೂಲವಾದ ಕಾಲ ಎಂದು ದೇವರು ಹೇಳಿದ್ದಾರೆ. ಹಲ್ಲೆಲೂಯಾ. ಆಮೇಲೆ 2ನೇದಾಗಿ ನಾವು ನೋಡುವಾಗ ಮುಂದೆ ಹೋದ ಆಲಿಸಿದರೆ ಬದುಕಿ ಬಾಳುವಿರಿ. ಅದಕ್ಕೆ ನಾನು ಟೈಟಲ್ ಇದ್ದಿದ್ರಲ್ಲಿ ಪಶ್ಚಾತ್ತಾಪ ಪಡಿರಿ. ಹಲ್ಲೆಲೂಯಾ. ರಿಪೆಂಟ್, ಪಶ್ಚಾತ್ತಾಪ ಪಡಿರಿ, ಆಲಿಸಿದರೆ ಬದುಕಿ ಬಾಳುವಿರಿ. ಇಲ್ಲ, 7ನೇ ವಾಕ್ಯ, ದುಷ್ಟನು ತನ್ನ ದುರ್ಮಾರ್ಗವನ್ನು ಬಿಡಲಿ, ಯೆಹೋವನ ಕಡೆಗೆ ತಿರುಗಿಕೊಂಡು ಬರಲಿ. ದುಷ್ಟನು ತನ್ನ ದುರ್ಮಾರ್ಗವನ್ನು ಬಿಡಲಿ, ಕೆಡುಕನು ತನ್ನ ದುರಾಲೋಚನೆಗಳನ್ನು ತ್ಯಜಿಸಲಿ. ಅದಕ್ಕೆ ಏನು ಪಶ್ಚಾತ್ತಾಪ ಪಡಬೇಕಂದ್ರೆ ಏನು? ನಾವು ಮನ ತಿರುಗಬೇಕು. ಆಲಿಸಿದರೆ ಬದುಕಿ. ದೇವರು ಮಾತನಾಡ್ತಾರೆ, ಆ ಮಾತಿಗೆ ನಾವು ಕಿವಿ ಕೊಡಬೇಕು. ಕಿವಿ ಕೊಡಬೇಕಂದ್ರೆ ಬರೀ ಆಲಿಸಿಬಿಟ್ಟು ಹೋಗುವುದಲ್ಲ, ನಾವು ಆ ವಾಕ್ಯವನ್ನು ಅನುಸರಿಸಿ ನಮ್ಮನ್ನು ತಿದ್ದುಕೊಳ್ಳಬೇಕು. ಹಲ್ಲೆಲೂಯಾ. ಅದನ್ನೇ ಹೇಳ್ತಾರೆ. ಅದು ಹೆಂಗೆ ತಿದ್ದುಕೊಳ್ಳಬೇಕು ಎಂದು ವಿವರಣೆ ಕೊಡುತ್ತಾರೆ. ದುಷ್ಟನು ತನ್ನ ದುರ್ಮಾರ್ಗವನ್ನು ಬಿಡಲಿ, ಕೆಡುಕನು ತನ್ನ ದುರಾಲೋಚನೆಗಳನ್ನು ತ್ಯಜಿಸಲಿ, ಯೆಹೋವನ ಕಡೆಗೆ ತಿರುಗಿಕೊಂಡು ಬರಲಿ. ಹಲ್ಲೆಲೂಯಾ. ಇದೇ ಬಹಳ ಪ್ರಾಮುಖ್ಯವಾದ ವಾಕ್ಯಗಳು.
ಮೊದಲನೇದಾಗಿ ನಾವು ದೇವರ ಬಳಿಗೆ ಬರಬೇಕು. ಆಮೇಲೆ ನಾವು ದೇವರ ಮಾತಿಗೆ ಕಿವಿಗೊಡಬೇಕು. ಮೂರನೇದಾಗಿ ನಾವು ನಮ್ಮಲ್ಲಿ ಪಶ್ಚಾತ್ತಾಪ ಪಡಬೇಕು. ನಮ್ಮ ಪಾಪಗಳನ್ನು ಅರಿಕೆ ಮಾಡಿ ಬಿಟ್ಟು ಬಿಡಬೇಕು. ಇದನ್ನು ದೇವರು ಬಯಸುತ್ತಾರೆ. ನಾವು ನಿಮ್ಮನ್ನು ಪುನರ್ಸ್ಥಾಪನೆ ಮಾಡಕ್ಕೆ ಐ ಆಮ್ ರೆಡಿ, ನಾನು ಸಿದ್ಧನಾಗಿ ಬಂದಿದ್ದೇನೆ. ಬಟ್ ನೀವು ನನ್ನ ಜೊತೆಗೆ ಬರಬೇಕಾದ್ರೆ, ನೀವು ಆ ಕಾಲದಲ್ಲಿ ಬದುಕಿ ನನ್ನ ನೋಯಿಸ್ತಿರಲ್ಲ, ಆ ರೀತಿಯಲ್ಲಿ ಬದುಕದೆ ಇವತ್ತು 70 ವರ್ಷ ಕಾಲ ದಂಡನೆ ಶಿಕ್ಷೆ ಮುಗಿದೋಯಿತು. ನನ್ನ ಜೊತೆಗೆ ಬರಬೇಕಾದ್ರೆ ನಾನು ಪರಿಶುದ್ಧನಾಗಿರುವ ಹಾಗೆ ನೀವು ಪರಿಶುದ್ಧರಾಗಿರಿ. ನಾನು ಪ್ರೀತಿ ಸ್ವರೂಪಿಯಾಗಿರುವ ಹಾಗೆ ನೀವು ಪ್ರೀತಿಯನ್ನು ಹಂಚಿಕೊಂಡು ಬದುಕಿರಿ. ಈ ರೀತಿಯಲ್ಲಿ ಬದುಕಿದರೆ ನಾನು ನಿಮ್ಮನ್ನು ಪುನಃಸ್ಥಾಪನ ಮಾಡುವೆನು. ಷರತ್ತುಗಳು ಇವೆ. ದೇವರ ವಾಗ್ದಾನಗಳಲ್ಲಿ ಷರತ್ತುಗಳು ಉಂಟು. ಹಲ್ಲೆಲೂಯಾ. ಕಂಡೀಷನ್ಸ್ ಅಪ್ಲೈ. ಹಲ್ಲೆಲೂಯಾ. ನೀವು ಸಿಕ್ಕ ಆಡುವುದೆಲ್ಲ ನೀವು ನೋಡಿದ್ರೆ ಬ್ಯಾಂಕಲ್ಲ ಕೆಳಗಡೆ ಒಂದು ಸಣ್ಣದಾಗಿ ಒಂದು ಸೆಂಟೆನ್ಸ್ ಬರ್ತದೆ. ಏನು? ಕಂಡೀಷನ್ಸ್ ಅಪ್ಲೈ. ಇಫ್ ನೀವು ಮಾಡಿದರೆ ನಾನು ಆಶೀರ್ವದಿಸುವೆನು. ಹಲ್ಲೆಲೂಯಾ. ನಾನು ಹೇಳಿದ್ರೆ ಇಂದಿರಾ ಗಾಂಧಿ ಒಂದ್ಸಾರಿ ಹೇಳಿದರು, ನಮ್ಮ ಹಳೆಯ ಪ್ರಧಾನಮಂತ್ರಿ, ನಿಮಗೆ ಎಲ್ಲ ಹಕ್ಕುಗಳು ಬೇಕು, ಹೌದು, ಬಟ್ ನೀವು ಯಾವುದು ರೂಲ್ಸ್ ಅನ್ನು ಹಿಂಬಾಲಿಸ್ತಾ ಇಲ್ಲ. ನಿಮಗೆಲ್ಲ ಹಕ್ಕುಗಳನ್ನು ನಾವು ಕೊಟ್ಬಿಡಬೇಕು, ಬಟ್ ನೀವು ರೂಲ್ಸ್ ಅನ್ನು ಹಿಂಬಾಲಿಸುವುದಿಲ್ಲ. ಕೆಲವು ಸ್ಟ್ರೈಕ್ ಬಂದ್ರೆ ನಾವು ಮೊದಲು ಹೊಡೆದಾಕೋದೇನು? ಗವರ್ಮೆಂಟ್ ಬಸ್ಸುಗಳನ್ನು ದ್ವೇಷ ಎಲ್ಲ ಅಲ್ಲಿ ಕಲಿಸಿರು ಜನರು. ಹಂಗೇನೆ ಅವ್ರಿಗೆಲ್ಲ ಕೊಟ್ಬಿಡಬೇಕು, ಆಶೀರ್ವಾದ ಕೊಟ್ಬಿಡ್ಬೇಕು. ನಾನು ಪಾಪ ಮಾಡ್ತಾ ಇರಬೇಕು, ನನಗೆ ಕೋಪ, ನನಗೆ ಸಿಟ್ಟು, ಕೆಟ್ಟ ಮಾತು, ಅಸಹ್ಯ ಮಾತು, ಹೊಲಸು ಮಾತು, ಹೊಟ್ಟೆ ಕಿಚ್ಚು, ಬೇರೆ ಏನಾದ್ರೆ ಇದೆಲ್ಲ ನಾನು ಮಾಡುವೆನು. ಬಟ್ ದೇವರು 2026 ಏನ್ ಮಾಡ್ಬೇಕು? ಸುತ್ತವಾಗಿ ಆಶೀರ್ವದಿಸಬೇಕು. ಇಳಿದು ಬಂದು ನಮ್ಮ ಜೊತೆಯಲ್ಲೇ ಬರಬೇಕು. ಅಲ್ಲಿ ನಿಮಗೆ ಸೈನಿಕರಲ್ಲಿ ಪರಲೋಕದ ಸೈನಿಕರಲ್ಲಿ ಅರ್ಧವನ್ನು ನಮ್ಮ ಮನೆ ಮುಂದೆ ಇರಿಸಬೇಕು. ಬಟ್ ನಾವು ಯಾರ ಜೊತೆಗೆ ಇರಬೇಕು? ಕತ್ತಲೆಯ ಅರಸನ ಜೊತೆಗೆ ಇರಬೇಕು. ನೀವೇನು ಮಾಡಬೇಕು? ಬೆಳಕಿನ ರಾಜ ನಮ್ಮನ್ನು ಆಶೀರ್ವದಿಸಬೇಕು. ಯಾವುದೇ ರೀತಿಯಲ್ಲಿ ನ್ಯಾಯ ರೀ, ನನಗೆ ಹೇಳಿರಿ. ದೇವರು ಹೇಳ್ತಾರೆ, ನಿಮಗೆ ಈ ಆಶೀರ್ವಾದ ಬೇಕಾದರೆ ಎಲ್ಲ ದುರ್ಮಾರ್ಗವನ್ನು ತ್ಯಜಿಸಿರಿ, ಬಿಟ್ಟು ಬನ್ನಿರಿ. ದೇವರು ತುಂಬಾ ಒಳ್ಳೆಯವರು, ಪ್ರೀತಿ ಸ್ವರೂಪಿ, ಕರುಣಾಮೂರ್ತಿ. ಬಟ್ ಕೆಲವೊಂದು ಕಾರ್ಯಗಳನ್ನು ಅವರು ಕಾಂಪ್ರಮೈಸ್ ಮಾಡಿಕೊಳ್ಳುವುದಿಲ್ಲ. ಅದು ನಮ್ಮಲ್ಲಿ ಇರುವ ಕೆಟ್ಟ ಸ್ವಭಾವಗಳು. ಕುಟುಂಬ ಜೀವನ, ತಂದೆ ತಾಯಿಗೆ ಮಕ್ಕಳು ಕೊಡುವ ಆ ಒಂದು ಮರ್ಯಾದೆ, ಅವರಿಗೆ ವಿಧೇಯರಾಗಿರಬೇಕು. ಗಂಡತಿ ಮಧ್ಯದಲ್ಲಿ ಪ್ರೀತಿ, ಕ್ರೈಸ್ತರಾಗಿರುವ ನಮ್ಮಲ್ಲಿ ಜೀವನ ಹೆಂಗಿದೆ? ನಾವು ಬದುಕುತ್ತಾ ಇರುವ ಮನೆಗಳಲ್ಲಿ, ನಾವು ಕೆಲಸ ಮಾಡ್ತಾ ಇರುವ ಸ್ಥಳಗಳಲ್ಲಿ ನಾವು ಹೆಂಗೆ ಬದುಕುತ್ತೇವೆ? ದೇವರಿಗೆ ಚಿಕ್ಕಿಯಾಗಿ ಬದುಕುತ್ತೇವಾ? ನಾವು ಕೂಡ ಕಾನಾನ್ಯರ ಮಧ್ಯದಲ್ಲಿ ಸ್ಥಾಪಿಸಲ್ಪಟ್ಟ ಇಸ್ರೇಲ್ ಜನರು ಹಾಗೆ ಈ ದೇಶದಲ್ಲಿ, ಭಾರತ ದೇಶದಲ್ಲಿ ಅಲ್ಲಲ್ಲಿ ವಾಸವಾಗಿದ್ದೇವೆ. ದೇವರು ನಮ್ಮನ್ನು ಸ್ಥಾಪಿಸಿ ಇಟ್ಟಿದ್ದಾರೆ. ನಾವು ದೇವರ ನಾಮವನ್ನು ಮಹಿಮೆಪಡಿಸಿ ಬದುಕಬೇಕು. ಹಳೆಯ ನಿಯಮ ಅಲ್ಲರಿ, ಹೊಸ ನಿಯಮದಲ್ಲಿ ಯೇಸು ಕರ್ತನ ಒಡಂಬಡಿಕೆ ಹೆಂಗಿದೆ? ಈ ಒಡಂಬಡಿಕೆ ಆ ವಾಕ್ಯಕ್ಕೆ ನಾನು ಬರುತ್ತೇನೆ. ಅದರಲ್ಲಿ ದೇವರು ನೀವು ಮಾಡಿದರೆ ಯಾವುದೇ ರೀತಿಯಲ್ಲಿ ಆಶೀರ್ವದಿಸುವ ಎಂದು ಹೇಳ್ತಾರೆ. ಮುಂದೆ ನೆಕ್ಸ್ಟ್ ವಾಗ್ದಾನಗಳನ್ನು ಪೂರೈಸುವ ದೇವರಿಂದ ಕ್ಷಮೆಯ ವಾಗ್ದಾನ ಮೊದಲನೇದಾಗಿ ಬರುವುದು. 7ನೇ ವಾಕ್ಯ ಓದು. ನೀವು ಬಿಟ್ಟರೆ ದೇವರು ಕರುಣಿಸುವನು, ಆತನು ಮಹಾಕೃಪೆಯಿಂದ ಕ್ಷಮಿಸುವನು. ಹಲ್ಲೆಲೂಯಾ. ನಮಗೆ ಕ್ಷಮಾಪಣೆ ಬೇಕು. ದೇವರು ನಮ್ಮನ್ನು ಕ್ಷಮಿಸಬೇಕು. ಎಷ್ಟೋ ಕಾರ್ಯಗಳನ್ನು ನಾವು 2025 ದೇವರಿಗೆ ಮೆಚ್ಚುಗೆಯಿಲ್ಲದ ಕಾರ್ಯಗಳನ್ನು ಮಾಡಿ ಬಂದಿರುತ್ತೇವೆ. ನೀವೇ ಹೇಳಿರಿ, 2025 ಜಾನ್ವರಿ 1 ಮುಂದಿನ ತಾರೀಕು ಸ್ಮರಣೆಗೆ ಬರ್ತಾ ಕೂತ್ಕೊಂಡು ಏನೆಲ್ಲ ಅಂದ್ರೆ ರೆಸಲ್ಯೂಷನ್ ತಗೊಂಡಿದ್ದೀರಿ. ನಾನು ಇಷ್ಟು ಪ್ರಾರ್ಥನೆ ಮಾಡುವೇನು, ಅಷ್ಟು ಸತ್ಯವೇದ ನಾನು ಧ್ಯಾನಿಸುವೇನು, ನಾನು ನಿಮಗೆ ಮೆಚ್ಚುಗೆಯಿಲ್ಲದ ಕಾರ್ಯಗಳು ಮಾಡಲ್ಲ, ಸಾಕ್ಷಿಯಾಗಿ ಬದುಕುವೇನು, ಸಭೆಗೆ ಸರಿಯಾಗಿ ಬರುವೇನು, ಮಕ್ಕಳ ಮುಂದೆ ಸಾಕ್ಷ್ಯ ಇರುವೇನು, ಕುಟುಂಬದಲ್ಲಿ ಸಾಕ್ಷ್ಯ ಇರುವೇನು, ಕೆಲಸ ಮಾಡೋ ಸ್ಥಳದಲ್ಲಿ ಸಾಕ್ಷ್ಯ ಇರುವೇನು. ಒಂದು ಲಿಸ್ಟ್ ಕೊಟ್ಟಿರ್ತೇವೆ. ನೀವು ನನಗೆ ಮನೆ, ಕಾರು, ಆರೋಗ್ಯ, ಅದು
ಅದು ಇದು ಎಲ್ಲ ಆಶೀರ್ವಾದಗಳು, ಇಸ್ರಾಯೇಲ್ಯರ ಎಲ್ಲ ಆಶೀರ್ವಾದಗಳು ನಮ್ಮ ಮೇಲೆ ಬರಬೇಕು ಯೇಸಪ್ಪ. ಹಾಗೆ ತಾನೇ ನಾವು ರೆಸಲ್ಯೂಷನ್ ತಗೊಂಡಿದ್ದೀವಿ. ಡಿಸೆಂಬರ್ ಆಯಿತು. ಎಷ್ಟು ನಿಮ್ಮ ವಾಗ್ದಾನಗಳು ನೀವು ಪೂರೈಸಿದ್ದೀರಿ? ಕಣ್ಮುಚ್ಕೊಳ್ತೇನೆ. ನಿಶಬ್ದವಾಗಿದೆ ಸನ್ನಾಟ. ನಾವು ನಮ್ಮ ದೇವರು ಕೊಟ್ಟ ಮಾತನ್ನು ಪೂರೈಸಿಬಿಟ್ಟೇವ? ಹಲೋ, ಇಟ್ ಸೀಮ್ಸ್ ಐ ಆಮ್ ಅಲೋನ್. ನೀವು ಮಾತನಾಡಿರಿ, ಇಲ್ಲ ಹಂಗಿದ್ದಾನೆ. ಹೌದಾ, ಅಲ್ಪ ಸ್ವಲ್ಪ ನಾವು ಪೂರೈಸ್ತೀವಿ, ಇದೆಲ್ಲ ಮಾಡಲಿಲ್ಲ. ಮತ್ತೆ ಇವತ್ತು ಕೂತ್ಕೊಂಡು ನಾವು ತಿರುಗಿ ನೋಡಿದರೆ ನಮಗೆ ದೇವರು ಕೊಟ್ಟದ ವಾಗ್ದಾನಗಳು ಎಲ್ಲ ನೆರವೇರಲಿಲ್ಲ. ಅಯ್ಯೋ, ಯಾಕೆ ಹಿಂಗೆ ಆಯಿತು? ಕಂಡೀಷನ್ ಸಪ್ಲೈ. ಹಲ್ಲೆಲೂಯಾ, ಕಂಡೀಷನ್ ಸಪ್ಲೈ. ನಾವು ನಮ್ಮ ಕಡೆ ಇದ್ದೇವೆ, ಆದ್ರೂ ದೇವರು ನಮ್ಮನ್ನು ಕೈ ಬಿಟ್ಟಿರಲಿಲ್ಲ. ನಮಗೆ ಊಟ ಏನು ಕಮ್ಮಿ ಆಯ್ತಾ? ನಮಗೆ ಸಂರಕ್ಷಣೆ ಏನು ಕಮ್ಮಿ ಆಯ್ತಾ? ನೀವು ಕೊರತೆ ಪಟ್ಟಿದ್ದೀರಾ? ಅದೆಲ್ಲ ಅವ್ರು ಮಾಡೋದಿಲ್ಲ. ಅವ್ರು ನಂಬಿಕಸ್ಥರ, ಒಡಂಬಡಿಕೆಯಲ್ಲಿ ನಂಬಿಕಸ್ಥರು. ಹಲ್ಲೆಲೂಯಾ, ಕವನೆಂಟ್ ಫೇತ್ಫುಲ್ನೆಸ್. ಅವರು ನಮ್ಮನ್ನು ಕೈ ಬಿಟ್ಟಿರಲಿಲ್ಲ. ನಾವು ಎಷ್ಟೋ ಸಾರಿ ಆತನಿಗೆ ಮೆಚ್ಚುಗೆ ಇಲ್ಲದೆ ಹಳೆ ವರ್ಷದಲ್ಲಿ ನಾವು ಬದುಕಿ ಬಂದಿದ್ದೇವೆ. ನಾವು ಒಂದು ಹೇಳ್ತೇನೆ, ನೀವೊಂದು ಹೇಳ್ತಾರೆ. ನಿಜ ತಾನೇ ಅದು? ಎಸ್ ಸರ್ ನೋ? ಇರುವಾಗ ಹೇಳ್ತಾರೆ, ನೀವು ನಿಮ್ಮ ದುರ್ಮಾರ್ಗವನ್ನು, ನನಗೆ ಮೆಚ್ಚುಗಿಲ್ಲದ ಕಾರ್ಯಗಳನ್ನು ತ್ಯಜಿಸಿಬಿಟ್ಟು ಬಿಟ್ಟು ಬನ್ನಿರಿ. ನಾನು ಮಹಾ ಕರುಣೆಯಿಂದ ಕೃಪೆಯಿಂದ ನಿಮ್ಮನ್ನು ಶ್ರಮಿಸುವೆನು. ಹಲ್ಲೆಲೂಯಾ. ದೇವರು ಶ್ರಮಿಸಿದರೆ 2026 ನಮಗೆ ಸಮೃದ್ಧಿಕರವಾಗಿ ಆಶೀರ್ವಾದಕರವಾಗಿರುವುದು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಲ್ಲಿ ವಾಗ್ದಾನ ಕೊಡ್ತಾನೆ, ನೀವು ಮನದಲ್ಲಿ ಬಾರಿ ಬಾ, ಕಷ್ಟಪಡಬೇಡ, ನಾನು ನಿನ್ನನ್ನು ಶ್ರಮಿಸ್ತೇನೆ. ಯಾವುದೇ ರೀತಿಯಲ್ಲಿ ಮುಂದೆ ಹೋದ್ರಿ, ದಾವೀದನಿಗೆ ಖಂಡಿತವಾಗಿ ವಾಗ್ದಾನ ಮಾಡಿದ ಕೃಪಾ ವರಗಳನ್ನು ಕೊಡುತ್ತೆಂಬ ಶಾಶ್ವತವಾದ ಒಡಂಬಡಿಕೆ ನಿಮ್ಮ ಸಿಂಹಾಸನ ಮೇಲೆ ನಿತ್ಯ ಅರಸನು ಕೂತಿರುವನು. ನಾನು ನಿನ್ನೊಂದಿಗೆ ಮಾಡಿಕೊಳ್ಳುವ ಒಡಂಬಡಿಕೆ ಶಾಶ್ವತವಾದದು. ಈಗ ಲೋಕದಲ್ಲಿ 100% ಆಶೀರ್ವಾದಗಳು, ಉಪದ್ರವಗಳು ಬಂದರು, 100% ಆಶೀರ್ವಾದಗಳು. ಪರಲೋಕದಲ್ಲಿ ನಿತ್ಯ ಜೀವ. ಹಲ್ಲೆಲೂಯಾ. ಶಾಶ್ವತವಾದ ಒಡಂಬಡಿಕೆ. ಯಾವುದೇ ರೀತಿಯ ಒಡಂಬಡಿಕೆ? ಶಾಶ್ವತವಾದ ಒಡಂಬಡಿಕೆ. ಮುಂದೆ ಹೋದಿರಿ, ಶಾಶ್ವತವಾದ ಒಡಂಬಡಿಕೆಯನ್ನು ನಿಮ್ಮೊಂದಿಗೆ ಮಾಡಿಕೊಳ್ಳುವೇನು. ಅಯ್ಯ, ನಾವು ಹೊಂದಿರುವ ಒಡಂಬಡಿಕೆ ಯೇಸು ಕರ್ತನ ರಕ್ತದ ಮೇಲೆ. ಹಲ್ಲೆಲೂಯಾ. ಹಳೆಯ ನಿಯಮದಲ್ಲಿ ಕುರಿಮರಿಗಳ ಬಲಿಯಲ್ಲ, ಇಲ್ಲಿ ಯೇಸು ಕರ್ತನೇ ಬಲಿಯಾಗಿ ಬಿಟ್ಟರು, ನಿಮಗಾಗಿ ನಮಗಾಗಿ. ಈ ಒಡಂಬಡಿಕೆ ಸ್ಥಿರವಾದದ್ದು, ಶಾಶ್ವತವಾದದ್ದು. ಪ್ರಾಣ ಕೊಟ್ಟಿದ್ದಾರೆ ದೇವರು. ಹಾಗೆ ಇರುವಾಗ ಆ ರಕ್ತದ ಮೇಲೆ ನಾವು ಒಡಂಬಡಿಕೆ ಮಾಡಿಕೊಂಡಿದ್ದೇವೆ. ಆವಾಗ ಅವರು ನಂಬಿಕಸ್ಥರಾಗಿದ್ದಾರೆ. ಅವರು ಹೇಳಿದರು, ನಾನೇ ದ್ರಾಕ್ಷಿ ಬಳ್ಳಿ, ನೀವು ಕೊಂಬೆಗಳು. ಮಗನೇ, ನಾನಿಲ್ಲದೆ ನೀವು ನನ್ನಲ್ಲಿ ನೆಲೆಗೊಂಡು ಇದ್ದರೆ ಮಾತ್ರ ನೀವು ಫಲ ಕೊಡುವಿರಿ. ಒಂದು ವೇಳೆ ನನ್ನಲ್ಲಿ ನೆಲೆಗೊಂಡು ಇಲ್ಲದೆ ಇದ್ದರೆ ನೀವು ಫಲ ಕೊಡುವುದಿಲ್ಲ. ಫಲ ಕೊಡದೆ ಎಲ್ಲ ಕೊಂಬೆಗಳು ಕಡಿದು ಎಲ್ಲಿ ಹಾಕ್ತಾರೆ? ಬೆಂಗಳೂರಲ್ಲಿ ಹಾಕ್ತಾರೆ. ನೀವು ಹೇಳ್ತಾರ, ಹಳೆಯ ನಿಯಮದಲ್ಲಿ ಷರತ್ತುಗಳೊಂದಿಗೆ ಆಶೀರ್ವಾದ, ಹೊಸ ನಿಯಮದಲ್ಲಿ ಕೃಪೆ ಕಾಲ. ಏನು ಮಾಡಿದರೂ ದೇವರು ಶ್ರಮಿಸ್ತಾರೆ. ಇಲ್ಲರಿ, ಇದು ಹೊಸ ನಿಯಮ ತಾನೆ. ನಾನು ಓದುವುದು ಯೋಹಾನನ ಅಧ್ಯಾಯ 15:5 ಇದೆ. ಹಲ್ಲೆಲೂಯಾ. ಅಲ್ಲಿ ಹೇಳಿದರು, if you abide in me, I will abide in you, and you will be fruitful and more fruitful. ಹಲ್ಲೆಲೂಯಾ. ಇರುವಾಗ ನಾನು ಹೇಳ್ತೇನೆ, ದೇವರು ಒಡಂಬಡಿಕೆಯಲ್ಲಿ ನಂಬಿಕಸ್ಥರು. ನೀವು ನೋಡಿದರೆ ಅವರು ಒಂದು ಮಾತು ಹೇಳಿದರೆ ಅದು ನೆರವೇರುತ್ತದೆ. ಕತ್ತಲಲ್ಲಿ ನೋಡಿ ಬೆಳಕು ಉಂಟಾಗಲಿ ಅಂತ ಹೇಳಿದ್ರು, ಬೆಳಕು ಉಂಟಾಯಿತು. ಅದೇ ರೀತಿ ನೀವು ಹೇಳ್ತಾರೆ, ಮಳೆ ಬಗ್ಗೆ ಹೇಳುವಾಗ ಅವರೊಂದು ಮಾತು ಹೇಳಿದ್ರೆ, ಮಳೆ ಬಂದು ಬಿತ್ತು, ನೆಲದ ಮೇಲೆ ಬಿತ್ತು, ಬೆಳೆಯನ್ನು ಉಂಟು ಮಾಡದ ಹೊರತು ಅದು ತಿರುಗಿ ಹೋಗುವುದಿಲ್ಲ. ಹಲ್ಲೆಲೂಯಾ. ಆ ರೀತಿಯಲ್ಲಿ ಇವತ್ತು ನಾನು ಮಾತು ಕೊಡ್ತೇನೆ, ನನ್ನ ಮಾತನ್ನು ನಾನು ಈ ರೀತಿಯಲ್ಲಿ ಪೂರೈಸುವೆನು. ಹಲ್ಲೆಲೂಯಾ. ಐಗುಪ್ತ ದೇಶದಲ್ಲಿ ಇರುವಾಗ ಅಬ್ರಹಾಂ, ಇಸಾಕನ, ಯಾಕೋಬನಿಗೆ ಮಾತು ಕೊಟ್ಟರು ದೇವರು. ಆ ಮಾತನ್ನು ಪೂರೈಸಿದರು.
ಮೋಶೆಗೆ ದೇವರು ವಾಗ್ದಾನ ಕೊಟ್ಟರು, ಆ ವಾಗ್ದಾನವನ್ನು ಪೂರೈಸಿದರು. ನಮ್ಮ ಪಿತೃಗಳು ಯಾರಾಗಿದ್ರು ನೀವು ನೋಡಿರಿ, ಯೋಗೇಶ್ವರನಾಗಿರಲಿ, ಯೋಸೇಫನಾಗಿರಲಿ, ಪ್ರವಾದಿಗಳಾಗಿರಲಿ, ಅವರು ಕೊಟ್ಟಂತ ಮಾತನ್ನು ದೇವರು ಪೂರೈಸುವ ನಂಬಿಕಸ್ಥರಾಗಿರುವ ದೇವರಾಗಿದ್ದಾರೆ. ಇರುವಾಗ ಇವತ್ತು ನಮಗೆ ಮಾತು ಕೊಡ್ತಾರೆ, 2026 ನಾನು ನಿಮಗೆ ಆಶೀರ್ವಾದವನ್ನು ಕೊಡುವ ಒಂದು ವರ್ಷ, ನಿಮ್ಮ ತಡೆಗಳೆಲ್ಲ ನೀಗಿಸುವೆನು. ನಿಮಗೆ ತಡೆಯಾಗಿರುವ ಎಲ್ಲ ಆಶೀರ್ವಾದಗಳು 2026 ಸಿಗ್ಬೋದು. ಬಟ್ ನೀವು ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ಬಳಿಗೆ ಬಂದು ನನ್ನ ಪ್ರಸನ್ನತೆಯಲ್ಲಿ ನೀವು ಒಪ್ಪಿಸಿಕೊಟ್ಟು ನನ್ನ ಮಾತಿಗೆ ನೀವು ಕಿವಿಗೊಟ್ಟು ನಿಮ್ಮ ಪಾಪಗಳೆಲ್ಲವನ್ನು ತಿಳಿಸಿಬಿಟ್ಟು ಪಶ್ಚಾತ್ತಾಪಪಟ್ಟು ಮನತಿರುಗಿ ಒಪ್ಪಿಸಿಕೊಟ್ಟರೆ ನಾನು ನಿಮ್ಮನ್ನು ಪುನಃಸ್ಥಾಪನೆ ಮಾಡುವೇನು ಎಂದು ವಾಗ್ದಾನ ಕೊಡ್ತಾರೆ. ಹೆಂಗೆ ನಿಮ್ಮ 2026 ಇರುವುದು? 12ನೇ ವಾಕ್ಯದಿಂದ ಓದಿರಿ. ನೀವು ಆನಂದ ಭರಿತರಾಗಿ ಹೊರಡುವಿರಿ, ಸಮಾಧಾನದಿಂದ ಮೆರವಣಿಗೆಯಾಗಿ ಬರುವಿರಿ. ಬೆಟ್ಟ ಗುಡ್ಡಗಳು ನಿಮ್ಮ ಮುಂದೆ ಜಯಘೋಷ ಮಾಡುವವು. ಆಮೆನ್. ಅಡವಿಯ ಮರಗಳೆಲ್ಲ ಚಪ್ಪಾಳೆ ಹೊಡೆಯುವವು. ಆಮೆನ್. ನೀವು ನೋಡಿದ್ರೆ ಈ ವಾಕ್ಯ ಹೆಂಗೆ ನೆರವೇರ್ತಂದ್ರೆ, ಎಸ್ರನ ಅಧ್ಯಾಯ 1 ತಗೊಂಡು ಹೋದಿರಿ, ಬೇಗ ತಗೊಂಡು ಹೋದಿರಿ. ದೇವರು ಹೇಳಿದ ಮಾತನ್ನು ಪೂರೈಸಿರ. ಎಸ್ರನ ಅಧ್ಯಾಯ 1 ಮೊದಲನೇ ವಾಕ್ಯವನ್ನು ಓದಿರಿ. ಮೊದಲನೇ ವಾಕ್ಯ ಓದಿರಿ. ಪಾರಸಿಯ ಅರಸನಾದ ಕೋರೇಷನ ಮೊದಲನೆಯ ವರ್ಷದಲ್ಲಿ ಯೆಹೋವನು ತಾನು ಯೆರೆಮೀಯನ ಮುಖಾಂತರ ಹೇಳಿಸಿದ ವಾಕ್ಯವನ್ನು ನೆರವೇರಿಸುವುದಕ್ಕಾಗಿ ಆ ಪಾರಸಿಯ ರಾಜನಾದ ಕೋರೇಷನ ಮನಸ್ಸನ್ನು ಪ್ರೇರೇಪಿಸಿದ್ದರಿಂದ, ಹಲ್ಲೆಲೂಯಾ, ಅವರು ತನ್ನ ಸೌಖ್ಯ ಜನರನ್ನು ಬಿಡುಗಡೆ ಮಾಡಬೇಕಂದ್ರೆ ಯಾವ ಮನುಷ್ಯನ ಮನಸ್ಸನ್ನು ಬದಲಾಯಿಸುವುದಕ್ಕೆ ಶಕ್ತನಾಗಿದ್ದಾನೆ. ಅವನಿಗೆ ಇಷ್ಟವೇ ಇಲ್ಲದೆ ಇರಬಹುದು, ಬಟ್ ದೇವರು ಮನಸ್ಸಲ್ಲಿ ಮಾತನಾಡಿ, ನನ್ನ ಜನರನ್ನು ಬಿಡುಗಡೆ ಮಾಡು, ಅವರು ಹೇಳಿದರೆ ಅದನ್ನು ಮಾಡಲೇಬೇಕು. ಹಲ್ಲೆಲೂಯಾ. ಪ್ರೇರೇಪಿಸಿದ್ದರಿಂದ ಅವನು ತನ್ನ ರಾಜ್ಯದಲ್ಲೆಲ್ಲ ಡಂಗೂರದಿಂದಲೂ ಪತ್ರಗಳಿಂದಲೂ ಪಾರಸಿಯ ರಾಜನಾದ ಕೋರೇಷನೆಂಬ ನನ್ನ ಮಾತನ್ನು ಕೇಳಿರಿ. ಪರಲೋಕ ದೇವರಾದ ಯೆಹೋವನು ನನಗೆ ಭೂಲೋಕದ ಎಲ್ಲಾ ರಾಜ್ಯಗಳನ್ನು ಕೊಟ್ಟು ತನಗೋಸ್ಕರ ಯಹೂದ ದೇಶದ ಯೆರೂಸಲೇಮಿನಲ್ಲಿ ಆಲಯವನ್ನು ಕಟ್ಟಿಸಬೇಕು ಎಂದು ಆಜ್ಞಾಪಿಸಿದ್ದಾನೆ. ನಿಮ್ಮಲ್ಲಿ ಯಾರು ಆತನ ಪ್ರಜೆಗಳಾಗಿರುತ್ತಾರೋ ಅವರು ಯಹೂದ ದೇಶದ ಯೆರೂಸಲೇಮಿಗೆ ಹೋಗಿ ಅಲ್ಲಿ ವಾಸಿಸುತ್ತಿರುವ ಇಸ್ರಾಯೇಲ್ ದೇವರಾದ ಯೆಹೋವನಿಗೋಸ್ಕರ ಆಲಯವನ್ನು ಕಟ್ಟಲಿ. ಅವರು ದೇವರು ಅವರ ಸಂಗಡ ಇರಲಿ. ಸೆರೆಯವರಲ್ಲಿ ಉಳಿದವರು ಯಾವ ಊರುಗಳಲ್ಲಿ ಪ್ರವಾಸಿಗಳಾಗಿರುತ್ತಾರೋ ಆ ಊರುಗಳವರು ಯೆರೂಸಲೇಮಿನ ದೇವಾಲಯಕ್ಕೋಸ್ಕರ ಕಾಣಿಕೆಗಳನ್ನಲ್ಲದೆ ಬೆಳ್ಳಿ, ಬಂಗಾರ, ಸರಕು, ಪಶು ಇವುಗಳನ್ನು ಕೊಟ್ಟು ಅವರಿಗೆ ಸಹಾಯ ಮಾಡಲಿ ಎಂದು ಪ್ರಕಟಿಸಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಮಾತು ಇಲ್ಲಿ ನೆರವೇರಲಿಕ್ಕೆ ಪ್ರಾರಂಭಿಸಿತು. ಆಮೇಲೆ ನೀವು ನೋಡಿದರೆ ಇದು 538 ಅಲ್ಲಿ ನಡೀತಾ ಇರುವುದು. ಹಲ್ಲೆಲೂಯಾ. ಕ್ರಿಸ್ತು ಪೂರ್ವ 538 ಅವರು ತಿರುಗ ಹೋಗಿ ಅಲ್ಲಿ ಜೆರುಬ್ಬಾಬೆಲ್ ನಾಯಕತ್ವದಲ್ಲಿ ಯೆರೂಸಲೇಮ್ ದೇವಾಲಯಕ್ಕೆ ಅವ್ರು ಏನ್ ಮಾಡ್ತಾರೆ, ಅಸ್ಥಿವಾರವನ್ನು ಹಾಕಿದನ್ನು ನಾವು ನೋಡುತ್ತೇವೆ. ಹಾಗಾದ್ರೆ ಅಲ್ಲಿ ತಿರುಗ ಹೋಗುವಾಗ ಮೊದಲನೇದಾಗಿ ಜೆರುಬ್ಬಾಬೆಲ್ ಲೀಡರ್ಶಿಪ್ ಅಲ್ಲಿ, ಎರಡನೇದಾಗಿ ಎಜ್ರಾ, ಮೂರನೇದಾಗಿ ನೆಹೆಮ್ಯನು. ದೇವಾಲಯ ಕಟ್ಟಲ್ಪಟ್ಟಿತು, ಪಟ್ಟಣ ಪುನಃಸ್ಥಾಪನೆ ಆಯಿತು. ಆಮೇಲೆ ಗೋಡೆಗಳನ್ನು ಅವ್ರು ಏನ್ ಮಾಡಿದರು, ಮುಚ್ಚಿ ಕಂಪ್ಲೀಟ್ ಆಗಿ ದೇವರು ಹೇಳಿದ ಮಾತು ನೆರವೇರಿ ಯೆರೂಸಲೇಮ್ ದೇವಾಲಯವು ಪಟ್ಟಣವು ಕಟ್ಟಲ್ಪಟ್ಟಿತು. ಹಲ್ಲೆಲೂಯಾ. ದೇವರು ಕೊಟ್ಟಂತ ಮಾತನ್ನು ಪೂರೈಸ್ತಾರೆ. ಅವರು ಒಡಂಬಡಿಕೆಯಲ್ಲಿ ನಂಬಿಕಸ್ಥರಾಗಿರುವ ದೇವರಾಗಿದ್ದಾರೆ. ನಮ್ಮೊಂದಿಗೆ ಆ ರಕ್ತದ ಮುಖಾಂತರ, ರಕ್ತದ ಮೇಲೆ ಒಡಂಬಡಿಕೆಯನ್ನು ಮಾಡಿಸಿಕೊಂಡ ದೇವರು, ಪ್ರಾಣವನ್ನು ಕೊಟ್ಟು ನಮ್ಮನ್ನು ರಕ್ಷಿಸಿರುವ ದೇವರು. ಹಾಗಿರುವಾಗ ನೀವು ನಂಬಿರಿ, ನೀವು ನಂಬಿಕೆ ಇಡಿರಿ. ನಂಬುವವನು ಲಜ್ಜೆ ಹೊಂದುವುದೇ ಇಲ್ಲ, ಅವಮಾನ ಹೊಂದುವುದೇ ಇಲ್ಲ. ನೀವು ಇವತ್ತು ಅವರ ಬಳಿಗೆ ಬಂದಿದ್ದೀರಿ, ಅವರ ಮಾತಿಗೆ ನೀವು ಕಿವಿ ಕೊಡಿರಿ. ಎಲ್ಲೆಲ್ಲಿ ಏನು ಬಿಡಬೇಕು ಅಂತ ದೇವರು ಹೇಳಿದಾರೋ ಅದೆಲ್ಲ ನಾವು ಬಿಡೋದು. ಹಲ್ಲೆಲೂಯಾ. ಪ್ರೀತಿ ಕೊರತೆಗಳಿದ್ರೆ ಅದನ್ನು ಬಿಟ್ಟು ಬಿಡೋಣ. ನಮ್ಮಲ್ಲಿ ಪರಿಶುದ್ಧತೆಯಲ್ಲಿ ಕೊರತೆ ಇದ್ರೆ ಅದನ್ನು ನಾವು ಬಿಟ್ಟು ಬಿಡೋಣ. ದೇವರು ಎಲ್ಲವನ್ನು ನೋಡ್ತಾ ಇದ್ದಾರೆ. ದೇವರ ಚಿತ್ತವನ್ನು ಮಾಡದೆ ದೇವರ ಚಿತ್ತವನ್ನು ಮಾಡಿರಿ. ನಮ್ಮಲ್ಲಿ ಇರುವ ಈ ಕೊರತೆಗಳೆಲ್ಲವನ್ನು ನಾವು ಏನು ಮಾಡಬೇಕು? ಕೆಟ್ಟ ಅಭ್ಯಾಸಗಳು, ಪಾಪಗಳು, ದೇವರಿಗೆ ಮೆಚ್ಚುಗಿಲ್ಲದ ಕಾರ್ಯಗಳು, ಕಣ್ಣಿನ ಆಸೆ, ಶರೀರದ ಆಸೆ, ಬದುಕು ಬಾಳಿನ ಡಂಬ, ಹೆಮ್ಮೆ, ಅಹಂಕಾರ, ಇದು ಭಯಂಕರವಾದ ಪಾಪ. ಹೊಟ್ಟೆಗಿಚ್ಚು, ಹೆಮ್ಮೆ, ಅಹಂಕಾರ, ಇದೆಲ್ಲ ನಾವು ಏನು ಮಾಡಬೇಕು? ತೆಗೆದು ಬಿಸಾಕಬೇಕು.
ನಮ್ಮ ಬಾಯಿಂದ ಹೊರಡುವ ಮಾತುಗಳು, ನಮ್ಮ ಕಣ್ಣಿಂದ ನೋಡುವ ಕಾರ್ಯಗಳು, ನಮ್ಮ ಕಿವಿಯಿಂದ ಕೇಳುವ ಕಾರ್ಯಗಳು, ನಮ್ಮ ಹೃದಯದ ಧ್ಯಾನ, ನಮ್ಮ ಕೈಯಿಟ್ಟು ಮಾಡುವ ಕ್ರಿಯೆಗಳು ಎಲ್ಲದಲ್ಲಿಯೂ ಪರಿಶುದ್ಧತೆ ಇರಬೇಕು, ಪ್ರೀತಿ ಇರಬೇಕು, ಕರುಣೆ ಇರಬೇಕು, ದಯೆ ಇರಬೇಕು. ಯೇಸು ಕರ್ತನ ಸ್ವಭಾವದಲ್ಲಿ ನಾವು ಬದುಕಬೇಕು. ಅದಕ್ಕೋಸ್ಕರ ನಾವು ಆರಿಸಲ್ಪಟ್ಟ ಜನರು. ಹಲ್ಲೆಲೂಯಾ. ಇರುವಾಗ ಪ್ರೀತಿ ಪರಿಶುದ್ಧತೆ ಇಲ್ಲದೆ ಹೋದ್ರೆ ನಾವು ಕ್ರೈಸ್ತರೆಂದು ಹೇಳಿಕೊಳ್ಳೋದ್ರಲ್ಲಿ ಏನೂ ಅರ್ಥ ಇಲ್ಲ ರೀ. ಆದ್ರೆ ದೇವರು ಹೇಳ್ತಾರೆ, ನೀವು ನನ್ನ ಬಳಿಗೆ ಬಂದಿದ್ದೀರಿ, ನನ್ನ ಮಾತಿಗೆ ನೀವು ಕಿವಿ ಕೊಡಿರಿ, ನೀವು ನಿಮ್ಮ ಪಾಪ ದಾರಿಗಳನ್ನು ಬಿಡಿರಿ, ನಾನು ದಾವೀದನಿಗೆ ಕೊಟ್ಟ ಆಶೀರ್ವಾದವನ್ನು ನಿಮಗೆ ಕೊಡುವೆನು, ಆ ಶಾಶ್ವತ ಒಡಂಬಡಿಕೆ. ಹಲ್ಲೆಲೂಯಾ. ನಾನು ನಿಮ್ಮನ್ನು ಕೈ ಬಿಡುವ ದೇವರಲ್ಲ, ನೀವು ಹೆಂಗೆ ನೀವು ಬಿಡುಗಡೆಯಾಗಿ ಹೋಗುವಿರಿ ಎಂದು ದೇವರು ಹೇಳುತ್ತಾರೆ. ಆ ಕೊನೆಯ ವಾಕ್ಯವನ್ನು ಓದಪ್ಪ. ನೀವು ಆನಂದ ಭರಿತರಾಗಿ ಹೊರಡುವಿರಿ, ಸಮಾಧಾನದಿಂದ ಈ ಹೊಸ ವರ್ಷದಲ್ಲಿ ಮೆರವಣಿಗೆಯಾಗಿ ಬರುವಿರಿ. ಬೆಟ್ಟ ಗುಡ್ಡಗಳು ನಿಮ್ಮ ಮುಂದೆ ಜಯಘೋಷ ಮಾಡುವವು, ಅಡವಿಯ ಮರಗಳೆಲ್ಲ ಚಪ್ಪಾಳೆ ಹೊಡೆಯುವವು. ಮುಳ್ಳಿಗೆ ಬದಲಾಗಿ ಊರಿಗೆ ಪ್ರತಿಯಾಗಿ ಸುಗಂಧವು ಬೆಳೆಯುವವು. ಆ ವನವು ಯೆಹೋವ ನಾಮ ಸ್ಮರಣೆಗೆ ಶಾಶ್ವತವಾದ ಗುರುತಾಗಿ ಎಂದಿಗೂ ಅಳಿಯದಿರುವುದು. ಹಲ್ಲೆಲೂಯಾ. ಈ ಎರಡು ಮರಗಳು ಪುನರ್ಸ್ಥಾಪನ, ಸಮಾಧಾನ, ಸಮೃದ್ಧಿ ಎಲ್ಲವನ್ನು ತೋರಿಸುವುದಾಗಿರುತ್ತವೆ. ಇಲ್ಲಿ ನಾನು ಎರಡು ಮರಗಳನ್ನು ಪಿಕ್ಚರ್ಸ್ ಹಾಕಿದ್ದೇನೆ ನೋಡಿ. ಇದು ತುರಾಯಿ, ಇದು ತುರಾಯಿ ಮರ, ಸೈಪ್ರಸ್ ಅಂತ ಹೇಳ್ತಾರೆ. ಇದು ಏನು? ಸುಗಂಧವು ಮೆರ್ಚುಲ ಅಂತ ಹೇಳ್ತಾರೆ. ಮುಳ್ಳಿಗೆ ಬದಲಾಗಿ ತುರಾಯಿ ಮರ. ಈ ತುರಾಯಿ ಮರ 1000 ವರ್ಷಗಳು ಗಟ್ಟಿಯಾಗಿ ಇರುವ, ಅದರಲ್ಲಿ ಈಸಿಯಾಗಿ ಹುಳು ಎಲ್ಲ ಬರೋದಕ್ಕಾಗಲ್ಲ, ಅಷ್ಟು ಸ್ಟ್ರಾಂಗ್ ಆಗಿರುವ ಒಂದು ಮರ. ಅದನ್ನು ನಾವು ಹೇಳ್ತೇವೆ ಅಲಂಕಾರಿಕೆ ಮರಗಳು, ಅಲಂಕರಿಸುವುದಕ್ಕಾಗಿ. ದೇವಾಲಯ, ಪಟ್ಟಣಗಳು, ಮನೆಗಳ ಮುಂದೆ ಇದರೆಲ್ಲ ಮುಳ್ಳು ಎಲ್ಲ ತೆಗೆದಾಕಿ ಬಿಟ್ಟು ಈ ಒಂದು ಮರವನ್ನು ಏನ್ ಮಾಡ್ತಾರೆ? ನೆಡ್ತಾರೆ ಮನೆ ಮುಂದೆ. ಅದು ಸಮೃದ್ಧಿಯನ್ನು ತೋರಿಸುವಂತದ್ದಾಗಿರುತ್ತೆ, ಸಮಾಧಾನಕರವಾದ ಜೀವನವನ್ನು ತೋರಿಸುವಂತದ್ದಾಗಿರುತ್ತೆ, ಪುನಃಸ್ಥಾಪನೆಯನ್ನು ತೋರಿಸಿದಾದ್ರೆ. ಮುಳ್ಳು ಗಿಡಗಳನ್ನು ತೆಗೆದಾಗ, ಮುಳ್ಳುಗಳು ಶಾಪ. ಈ ಮುಳ್ಳೆಲ್ಲ ನಮ್ಮಲ್ಲಿ ಇರುವ ಕುಟುಂಬದಲ್ಲಿ, ನಮ್ಮ ಜೀವನದಲ್ಲಿ ಇರುವ ಶಾಪಗಳೆಲ್ಲ ದೇವರು ಏನ್ ಮಾಡ್ತಾರೆ? ಬದಲಾಯಿಸಿ ನಮ್ಮನ್ನು ಸ್ಥಿರಪಡಿಸೋದಕ್ಕೂ ನೆಲೆಗೊಳಿಸೋದು, ನೆಲೆಯಾಗಿ ಇರುವ ಒಂದು ಮರ ಅದು ತುರಾಯಿ ಮರ. ನೆಲೆಯಾಗಿ ತುಂಬಾ ವರ್ಷಗಳು, 1000 ವರ್ಷಗಳು ನೆಲೆಗೊಂಡಿರೋ ಒಂದು ಮರ. ಆ ರೀತಿಯಲ್ಲಿ ನಿಮ್ಮನ್ನು, ನಮ್ಮನ್ನು ದೇವರು ನೆಲೆಗೊಳಿಸಲಿದ್ದಾರೆ 2026ರಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೇಲೆ ನೀವು ನೋಡಿದರೆ ಈ 2ನೇ ಮರ ಸುಗಂಧವು. ನಿಮ್ಮ ಸುಗಂಧವೆಂದರೆ ಏನು? ಸುವಾಸನೆ. ನಿಮ್ಮ ಸಾಕ್ಷಿ ಅನೇಕರಿಗೆ ರಕ್ಷಣೆಯನ್ನು ತರುವಂತದ್ದಾಗಿರುವುದು. ಹಲ್ಲೆಲೂಯಾ. ನಿಮ್ಮ ಸಾಕ್ಷಿ, ನೀವು ಸುವಾಸನೆಯಾಗಿ, ಯೇಸು ಕರ್ತನಿಗೆ ಸುವಾಸನೆಯಾಗಿ ನೀವು ಬದಲಾಗುತ್ತಿದ್ದೀರಿ 2026ರಲ್ಲಿ. ಅದನ್ನೇ ಇಲ್ಲಿ ದೇವರು ನಿಮಗೆ ವಾಗ್ದಾನವಾಗಿ ದೇವರು ನಿಮ್ಗೆ ನೀಡುತ್ತಾರೆ. ಆ ವನವು ಯೆಹೋವನ ನಾಮ ಸ್ಮರಣೆಗೆ ಶಾಶ್ವತವಾದ ಗುರುತಾಗಿ ಎಂದೆಂದಿಗೂ ಅಳೆಯದಿರುವುದು. ಹಲ್ಲೆಲೂಯಾ. ದೇವರು ನಮ್ಮನ್ನು ಈ ರೀತಿಯಲ್ಲಿ ನಿಮ್ಮನ್ನು 2026ರಲ್ಲಿ ಸ್ಥಾಪಿಸುತ್ತಿದ್ದಾರೆ. ಬಟ್ ನಾವು ನಮ್ಮಲ್ಲಿ ಇರುವ ಕೊರತೆಗಳು, ನಾವು ದೇವರಿಗೆ ಇಟ್ಟಿರುವ ಕೊರತೆಗಳು, ಆಧ್ಯಾತ್ಮಿಕ ಜೀವನದಲ್ಲಿ ಪ್ರಾರ್ಥನೆ ಮಾಡು ಎಂದು ಹೇಳಿಬಿಟ್ಟು ಪ್ರಾರ್ಥನೆ ಮಾಡದೇ ಇರುವ ಎಷ್ಟೋ ಜನರು ಇಲ್ಲಿ ನಾವು ಕೂತಿರುತ್ತೇವೆ. ನಾನು ಹೇಳೋದು ಬರೀ 5 ನಿಮಿಷ ಮಾಡುವ ಪ್ರಾರ್ಥನೆ ಅಲ್ಲ ರೀ, ದೇವರನ್ನು ಆರಾಧಿಸಬೇಕು. ಹಲ್ಲೆಲೂಯಾ. ಈ ಸಭೆಯಲ್ಲಿ ನಾವು ಆರಾಧನೆ ಇಟ್ಟಿದ್ದೇವೆ. ಯಾಕಂದ್ರೆ 4 ಹಾಡುಗಳು ಹಾಡಿ ದೇವರನ್ನು ಆರಾಧಿಸ್ತೇವೆ, ಸತ್ಯವೇದವನ್ನು ದಾಣಿಸ್ತೇವೆ. ಅದೇ ರೀತಿಯಲ್ಲಿ ನೀವು ಮನೆಗಳಲ್ಲಿ ಏನು ಮಾಡಬೇಕು? ಮುಂಚಾನೆಯಲ್ಲಿ ಎದ್ದೇಳಿದು ದೇವರ ಬಳಿಗೆ ಹೋಗಿ ದೇವರ ಪ್ರಸನ್ನದಲ್ಲಿ 4-5 ಸ್ತುತಿ ಸ್ತೋತ್ರ ಹಾಡುಗಳನ್ನು ಹಾಡಿ ಒಂದು ವಾಕ್ಯ ಭಾಗವನ್ನು ಧ್ಯಾನಿಸಿ ಆ ದಿವಸವನ್ನು ಒಪ್ಪಿಸಿಕೊಟ್ಟು ಕರ್ತನ ಪ್ರಾರ್ಥನೆ ಮಾಡಿ ಆ ದಿವಸದ ಕೆಲಸಗಳೆಲ್ಲ ಒಪ್ಪಿಸಿಕೊಡುವಾಗ ಆ ದಿವಸ ನಿಮಗೆ ಜಯವನ್ನು ಕೊಡುವಂತದ್ದಾಗಿರುವುದು. ಇದು ನಾನು ವೈಯಕ್ತಿಕವಾಗಿ ಮಾಡಬೇಕಾಗಿರುವ ಪ್ರಾರ್ಥನೆ ಬಗ್ಗೆ ಹೇಳ್ತಾ ಇದ್ದೇನೆ. 2ನೇದಾಗಿ, ಗಂಡನು ಹೆಂಡತಿ ಇಬ್ಬರು ವಿಶ್ವಾಸಿಗಳಾಗಿದ್ದರೆ ಒಟ್ಟಿಗೆ 15 ನಿಮಿಷವಾದರೂ ನೀವು ಪ್ರಾರ್ಥನೆ ಮಾಡಲೇಬೇಕು. 1-2 ಹಾಡು, ಒಂದು ವಾಕ್ಯ ಭಾಗ, ಕುಟುಂಬವನ್ನು, ಕೆಲಸವನ್ನು ದೇವರ ಪಾತ್ರೆಗೆ ಒಪ್ಪಿಸಿಕೊಡಿರಿ. ನಿಮ್ಮ ಮಧ್ಯದಲ್ಲಿ ಸಮಾಧಾನ ಇರುವುದು. ನೀವು ತಗೊಳ್ಳಿರುವ ಎಲ್ಲ ನಿರ್ಧಾರಗಳು ದೇವರ ಚಿತ್ತವಾಗಿರುವುದು. ಒಮ್ಮನಸ್ಸು ಬರುತ್ತೆ, ಒಬ್ಬರೊಬ್ಬರಿಗೆ ಸಹಾಯ ಮಾಡುವಿರಿ. ಹಲ್ಲೆಲೂಯಾ. ಮನೆಯಲ್ಲಿ ಒಬ್ಬರು ಇನ್ನೊಬ್ಬರ ಜೊತೆಯಲ್ಲಿ ನಿಲ್ಲುವಿರಿ. ಅದು ಬಹಳ ನಿಮ್ಮ ಮನೆಯಲ್ಲಿ ಯೂನಿಟಿ
ಇರಬೇಕು. ಹಲ್ಲೆಲೂಯಾ. ನಿಮ್ಮ ಗಂಡನ ಹೆಂಡತಿಗೂ ಮಧ್ಯದಲ್ಲಿ ಇರುವ ಪ್ರೀತಿ ನಿಮ್ಮ ಮಕ್ಕಳು ನೋಡಿ ನಾಳೆ ನಾವು ನಮ್ಮ ತಂದೆ ತಾಯಿ ತರ ಇರಬೇಕು ಎಂದು ಆ ಒಂದು ಆಸೆ ಬೇಕು ಬರಬೇಕು. ಅಯ್ಯೋ ನನಗೆ ಮದುವೆ ಬೇಡ, ಇವರನ್ನು ನೋಡಿ ಮದುವೆ ಮೇಲೆ ಇರುವ ಆಸೆ ಹೋಗಿಬಿಡುತ್ತೆ ಎಂದು ಹೇಳಬಾರದು. ತಂದೆ ತಾಯಿ ಮಕ್ಕಳಿಗೆ ಫಸ್ಟ್ ಟೀಚರ್ಸ್. ಹಲ್ಲೆಲೂಯಾ. ನೀವೇ ಸ್ಕೂಲ್ ನಡೆಸ್ತಾ ಇದ್ದೀರಿ, ನಿಮ್ಮನ್ನು ನೋಡಿ ಮೊದಲು ಕಲಿತಾರೆ. ನೀವು ಮಾಡುವ ಮಾತುಗಳು, ನೀವು ನಡೀತಾ ಇರುವ ನಡೆ ನುಡಿ, ನಿಮ್ಮ ಕ್ರಿಯೆಗಳು ಅವರು ಕಲಿಯಬಾರದು. ಒಳ್ಳೆ ಕ್ರಿಯೆಗಳಾಗಿದ್ದರೆ ಅದು ಒಳ್ಳೆಯದು, ದೇವರನ್ನು ತೋರಿಸುವುದು. ಕೆಟ್ಟ ಕ್ರಿಯೆಗಳಾಗಿದ್ದರೆ ಅವರು ಸ್ಕೂಲಲ್ಲಿ ಹೋಗಿ 4 ಜನರನ್ನು ಹೊಡೆಯುವುದು, ಕೆಟ್ಟ ಮಾತಾಡೋರು. ಎಲ್ಲಿಪ್ಪ ಕಲಿತ್ಕೊಂಡೆ? ಮನೆಯಲ್ಲಿ. ನಾನು ಹೇಳೋದು ಅರ್ಥ ಆಯ್ತಾ? ಕ್ರೈಸ್ತರಾಗಿರುವರು ದೇವರ ನಾಮವನ್ನು ಮಹಿಮೆಪಡಿಸಬೇಕು. ದೇವರಿಗೆ ಒಳ್ಳೆಯ ಹೆಸರನ್ನು ತಂದು ಕೊಡುವವರೇ ದೇವರ ನಾಮವನ್ನು ಮಹಿಮೆಪಡಿಸಬೇಕು. ತುಂಬಾ ಸಿಂಪಲ್ ಆಗಿರೋ ಕಾರ್ಯ. ನಾನು ಕಠಿಣವಾದದನ್ನು ನಾನು ನಿಮಗೆ ಹೇಳ್ತಾ ಇಲ್ಲ. ಪ್ರೀತಿ ತೋರಿಸುವುದು ಕಷ್ಟವಾದ ಕಾರ್ಯನ ಹೇಳಿರಿ? ಮುಂಚಾನೆಯಲ್ಲಿ ಎತ್ತೇಳದು, ಒಂದು ಟೀ ಮಾಡಿ ಕೊಟ್ಟು ತುಂಬಾ ಸುಸ್ತಾಗಿ ಒಂದು ಟೀ ಮಾಡಿ ಕೊಡೋದು ಪ್ರೀತಿಯ ಕಾರ್ಯ. ಹಲ್ಲೆಲೂಯಾ. ಅದು ಎಲ್ಲರೂ ಮಾಡಬೇಕು. ಮನೆಯಲ್ಲಿ ಯಾರಿಗೆ ಬೆಲೆ ಇದೆಯೋ ಅವರು ಮೊದಲು ಎತ್ತೇಳದು ಇನ್ನೊಬ್ಬರಿಗೆ ಸಹಾಯ ಮಾಡಿರಿ. ಒಬ್ಬರು ಬೀಳುವಾಗ ಇನ್ನೊಬ್ಬರು ಹಿಡಿಬೇಕು. ಅವ್ರು ಬೀಳುವಾಗ ನೋಡಿ ನಗುವುದು ದಬ್ಬದ ಸ್ವಭಾವ. ಇನ್ನೊಬ್ಬರು ಬೀಳುವಿಕೆಯಲ್ಲಿ ನಾವು ನಗಬಾರದು. ಒಬ್ಬರಿನ್ನೊಬ್ಬರ ಜೊತೆಯಲ್ಲಿ ನಿಲ್ಲಬೇಕು. ಒಬ್ಬರಿಗೆ ಹೆಚ್ಚಾದ ತಲಾಂತುಗಳನ್ನು ಕೊಟ್ಟಿರ್ತಾರೆ, ಇನ್ನೊಬ್ಬರಿಗೆ ಕೊಟ್ಟಿರಲಿಲ್ಲ. ಒಬ್ರು ಮನೆ ಕೆಲಸ ಮಾಡ್ತಾರೆ, ಒಬ್ಬರು ಹೊರಗಡೆ ಕೆಲಸ ಮಾಡುವವರು, ಇಲ್ಲ ಇಬ್ಬರು ಕೆಲಸ ಮಾಡದೇ ಇರ್ತಾರೆ. ನಾವು ಏನು ಮಾಡಬೇಕು? ನಾವು ಒಂದು ಕುಟುಂಬವನ್ನು ನಡೆಸಬೇಕಾದ್ರೆ ಒಗ್ಗಟ್ಟು ಪ್ರೀತಿಯು ನಮ್ಮ ಜೀವನದಲ್ಲಿ ಇರಬೇಕು. ಆ ಒಂದು ಪ್ರೀತಿಯನ್ನು ತೋರಿಸಿಕೊಂಡು ಒಬ್ಬರೊಬ್ಬರ ಜೊತೆಯಲ್ಲಿ ನಿಂತರೆ ಮಾತ್ರ ಆ ಕುಟುಂಬ. ನಾನು ಹೇಳ್ತೇನೆ, ಅದೇ ನಿಜವಾದ ನೀವು ಕುಟುಂಬವಾಗಿ ಮಾಡುವ ಆರಾಧನೆ. ಇಲ್ಲಾಂದ್ರೆ ನೀವು ಕುಟುಂಬವಾಗಿ ಎಷ್ಟು ಹಾಡಾಡಿದರು ನಿಮ್ಮ ಮನೆಯಲ್ಲಿ ದೇವರು ಇಳಿದು ಬರುವುದಿಲ್ಲ ರೀ. ಒಂದು ಶಿಲುಬೆಯನ್ನು, ಒಂದು ಪಿಕ್ಚರ್ ವಿಗ್ರಹವನ್ನು ಇಟ್ಕೊಂಡ್ರೆ ಏಸು ಬಂದ್ಬಿಟ್ರ ನಮ್ಮ ಮನೆಯಲ್ಲಿ ಅದೆಲ್ಲ ರೀ. ಪ್ರಸನ್ನತೆ ಅಂದರೆ ಅದು ಬೇರು. ಅಲ್ಲೆಲ್ಲೂಯಾ, ಅದು ಬೇರೆ. ಅದು ನಾವು ಪ್ರಾರ್ಥನೆ ಮಾಡುವಾಗ, ನಾವು ದೇವರೊಂದಿಗೆ ನಡೆಯುವಾಗ, ವಾಕ್ಯವನ್ನು ಅನುಸರಿಸಿ ಪ್ರೀತಿಯನ್ನು ನಾವು ಹಂಚಿಕೊಂಡು ಬದುಕುವಾಗ ದೇವರು ನಮ್ಮ ಮಧ್ಯದಲ್ಲಿ ವಾಸವಾಗಿರುವರು. ಹಲ್ಲೆಲೂಯಾ. ಅದನ್ನು ದೇವರು ಬಯಸುತ್ತಾರೆ. ಸಭೆಯಲ್ಲಿ ಹೋಗಿ ಅವರಿಗೆ ಮೆಚ್ಚುಗೆ ಆಗಿ 1-2 ಗಂಟೆ ಕೂತ್ಕೊಂಡು ಆಮೇಲೆ ಅವರಿಗೆ ಕಾಣಿಕೆ ಕೊಟ್ಬಿಟ್ಟು ಎಲ್ಲ ಮುಗಿದೋಯ್ತು, ಐ ಆಮ್ ಮೆಂಬರ್ ಆಫ್ ಅ ಗ್ರೇಟ್ ಚರ್ಚ್, ಐ ಆಮ್ ಮೆಂಬರ್ ಆಫ್ ಅ ಸ್ಮಾಲ್ ಚರ್ಚ್, ಐ ಆಮ್ ಮೆಂಬರ್ ಆಫ್ ಅ ಪೆಂಟಿಕಾಸ್ಟಲ್ ಚರ್ಚ್. ನೋ ಯೂಸ್. ಅದು ನಮ್ಮನ್ನು ಪರಲೋಕಕ್ಕೆ ಕರ್ಕೊಂಡು ಹೋಗಲ್ಲ. ಅದರ ಬಗ್ಗೆ ಆಶೀರ್ವಾದವನ್ನು ತಂದು ಕೊಡಲ್ಲ. ಕಷ್ಟದಲ್ಲಿ, ಸಮಸ್ಯೆದಲ್ಲಿ ಚಪ್ಪಲಿ ಮುಳ್ಳು ಚುಚ್ಚಿಬಿಟ್ರೆ ಕೆಲವರು ಆ ಮುಳ್ಳನ್ನು ತೆಗೆಯದೆ ಚಪ್ಪಲಿ ಹಾಕೊಂಡೆ ಅಯ್ಯೋ ಮುಳ್ಳು ಚುಚ್ಚಿದ್ದಾರೆ ಹಾಗೆ ನಡೀತಾ ಇರೋರು ನೋಡಿದಿರ? ಮಗನೇ ಒಂದು ನಿಮಿಷ ನಿಲ್ಲು, ಮುಳ್ಳನ್ನು ತೆಗೆದ ಆಮೇಲೆ ಆರಾಮಾಗಿ ನಡೆಯಬಹುದು. ಇವತ್ತು ದೇವರು ಹೇಳ್ತಾರೆ, ಆ ಮುಳ್ಳನ್ನು ನೀವು ತೆಗೆದು ಹಾಕಿರಿ, ಅದು ನಿಮ್ಮ ಕೈಯಲ್ಲಿದೆ. ಅದು ದೇವರು ಬಂದು ಮಾಡಬೇಕು ಅಂತ ನೀವು ಕೂತ್ಕೊಂಡು ಇರಬೇಡಿರಿ. ನಮ್ಮಲ್ಲಿ ಇರುವ ಕೊರತೆಗಳು, ನಾವು ಇಟ್ಟಿರುವ ಕೊರತೆಗಳನ್ನು ನಾವೇ ಸರಿಪಡಿಸಬೇಕು. ಹಲ್ಲೆಲೂಯಾ. ನಿಮಗಾಗಿ ಪ್ರಾಣ ಕೊಟ್ಟಿದ್ದಾರಲ್ಲ. ಯಾವುದೋ ಒಂದು ದೇವರು ಈ ಲೋಕದಲ್ಲಿ ಪ್ರಾಣ ಕೊಟ್ಟಿದ್ದಾರ? ಎಲ್ಲ ಧರ್ಮಗಳನ್ನು ನೋಡಿರಿ. ನಿಮಗಾಗಿ ಅಲ್ಲಿರುವ ಜನರಿಗೋಸ್ಕರ ಆ ದೇವರು ಪ್ರಾಣ ಕೊಟ್ಟಿದ್ದರಿಂದ ಇಲ್ಲಿ ಅದು ಇತಿಹಾಸ ಇದೆಯಾ? ಚರಿತ್ರೆ ಹೇಳುತ್ತಾ? ನಮ್ಮ ದೇವರು ನಮಗಾಗಿ ಏನು ಮಾಡಿದ್ದಾರೆ? ಅದು ಪ್ರೀತಿ ಅಲ್ವೇ? ಅದು ಪ್ರೀತಿ ಅಲ್ವಾ? ಹಲ್ಲೆಲೂಯಾ. ನಮಗಾಗಿ ತೋರಿಸುವ ಪ್ರೀತಿ, ಆ ಪ್ರೀತಿಯನ್ನು ನಮಗೂ ಕೊಟ್ಟಿದ್ದಾರೆ. ಪವಿತ್ರಾತ್ಮನ ಮುಖಾಂತರ ಧಾರಾಳವಾಗಿ ಸವಿಸಲ್ಪಟ್ಟಿದೆ ಎಂದು ಸತ್ಯವೇದ ಹೇಳ್ತದೆ ಅಲ್ಲ? ಹಂಗೆ ಇರುವಾಗ ಪ್ರೀತಿ ಒಂದು ಸಾಕು. ಈ ಲೋಕವನ್ನು ನೀವು ಜಯಿಸುವಿರಿ. ಈ ಲೋಕವನ್ನು ಜಯಿಸುವುದು ಪ್ರೀತಿಯೇ. ಅದಕ್ಕೆ ಸಭೆಗೆ ದೇವರ ಹೆಸರು ಕೊಡುವಾಗ ಕ್ರಿಸ್ತನ ಪ್ರೀತಿಯ ಸೇವೆಗಳನ್ನು ಕೊಟ್ಟರು. ಹಲ್ಲೆಲೂಯಾ. ಅದು ಕಾರಣ ಗೊತ್ತಾ? ಆ ಪ್ರೀತಿ ಮೇಲೆ ನಿಮ್ಮ ಮನೆ ಕಟ್ಟಲ್ಪಡುವಾಗ, ನಿಮ್ಮ ಜೀವನ ಕಟ್ಟಲ್ಪಡುವಾಗ ಅಲ್ಲಿ ದೇವರು ವಾಸವಾಗಿರುವರು. ಅದು ಆ ಮನೆ ಆಶೀರ್ವಾದಕರವಾಗಿರುವುದು, ಅದು ದೇವರನ್ನು ಮಹಿಮೆ ಪಡಿಸುವಂತದ್ದಾಗಿರುವುದು. ಪ್ರೀತಿಯೇ ಪಾಪಗಳನ್ನು ಜಯಿಸುವುದು. ನೀವು ನಿಮ್ಮ ಪ್ರೀತಿಸುವ ಹಾಗೆ ಇದನ್ನು ಪ್ರೀತಿಸುವಾಗ ನೀವು ಕೊಲೆ ಮಾಡಲ್ಲ, ವ್ಯಭಿಚಾರ ಮಾಡಲ್ಲ, ಕಳ್ಳತನ ಮಾಡಲ್ಲ, ಸುಳ್ಳು ಸಾಕ್ಷಿ ಹೇಳಲ್ಲ, ಇದರ ಸೊತ್ತಿಗೆ ಆಸೆ ಪಡಲ್ಲ, ತಂದೆ ತಾಯಿಯನ್ನು ಸನ್ಮಾನಿಸುವಿರಿ. ಅಲ್ಲಿ ನೀವು ಪಾಪ ಮಾಡಲ್ಲ, ಅಲ್ಲಿ ನೀವು ಪರಿಶುದ್ಧರಾಗಿ ಬದುಕುವಿರಿ. ಸಿಂಪಲ್ ಸಿಂಪಲ್ ಸಿಂಪಲ್. ತುಂಬಾ ಕಾಂಪ್ಲಿಕೇಟೆಡ್ ಆಗಿ ಬೈಬಲ್ ಅಲ್ಲಿ ಏನು ಇಲ್ಲ ರೀ. ಸಿಂಪಲ್ ಆಗಿ ಇರುವುದು.
ಸಿಂಪಲ್ ಆಗಿ ಹೇಳಿಬಿಡ್ತೇನೆ, ಈ ಬೈಬಲ್ ಸಾರಾಂಶ, ಈ ಬೈಬಲ್ ಅಡಿಪಾಯ ಪ್ರೀತಿ. ಹಲ್ಲೆಲೂಯಾ. ಈ ಸತ್ಯವಾದ ಅಡಿಪಾಯ ಪ್ರೀತಿ. ಈ ಪ್ರೀತಿಯನ್ನು ನೀವು ನಿಜವಾಗಿ ಹಿಂಬಾಲಿಸುವುದಾದ್ರೆ ನಿಮ್ಮ ಮನೆಗಳಲ್ಲಿ, ನಿಮ್ಮ ಕುಟುಂಬದಲ್ಲಿ, ಗಂಡನ ಹೆಂಡತಿ ಮಧ್ಯದಲ್ಲಿ, ಮಕ್ಕಳ ಮಧ್ಯದಲ್ಲಿ, ಸಮಾಜದಲ್ಲಿ, ಕೆಲಸ ಮಾಡ್ತಾ ಸ್ಥಳದಲ್ಲಿ ನೀವು ತೋರಿಸಿ ಬದುಕಿದರೆ ನೀವೇ ನಿಜವಾದ ಜಯಶಾಲಿಗಳು. ದೇವರ ನಾಮವನ್ನು ಮಹಿಮೆಪಡಿಸಲು ನಿಮಗೆ ಕೊರತೆ ಬರುವುದಿಲ್ಲ. ದೇವರು ಸಂಪೂರ್ಣವಾಗಿ ಪರಿಪೂರ್ಣವಾಗಿ ಆಶೀರ್ವದಿಸುವರು. ಯಾರು ನಿಮ್ಮನ್ನು ಬೀಳಿಸುವಲ್ಲ. ಅಪ್ಪನ ಜೊತೆಯಲ್ಲಿ ಇರುವಾಗ ಅಪ್ಪನೇ ದೊಡ್ಡವಪ್ಪನ್, ಯಾರು ನಿಮ್ಮನ್ನು ಮುಟ್ಟುತ್ತಾರೆ? ದೇವರು ನನ್ನ ಜೊತೆಯಲ್ಲಿ ಇರುವಾಗ ನನಗೆ ವಿರೋಧವಾಗಿ ಬರುವವನು ಯಾರು? ನಿಲ್ಲೋನು ಯಾರು? ಎಲ್ಲ ತಕ್ಕವನು ಯಾರು? ಯಾರಿಂದನೂ ಆಗಲ್ಲ. ಆದ್ರಿಂದ ಈ ವಾಕ್ಯವನ್ನು ನೀವು ಕಿವಿಗೊಟ್ಟು ಕೇಳಿರಿ, ಆಲಿಸಿರಿ. ದೇವರು 3 ಕಾರ್ಯಗಳನ್ನು ಮಾತನಾಡಿದ್ದಾರೆ. ನಾನು ನಿಮಗೆ ದಂಡನೆ ಕಾಲವನ್ನು ಮುಗಿಸಿಬಿಟ್ಟಿದ್ದೇನೆ, ನಿಮಗೆ ಮುಂದೆ ದಂಡನೆ ಕೊಡೋದಿಲ್ಲ. ಬಟ್ ನೀವು ನನ್ನ ಬಳಿಗೆ ಬರಬೇಕು, ನನ್ನ ಮಾತಿಗೆ ಕಿವಿಗೊಡಬೇಕು. 3ನೇದಾಗಿ ನಿಮ್ಮ ಪಾಪಗಳನ್ನು ಬಿಟ್ಟು ಬಿಡಬೇಕು, ಪಕ್ಷದಾಪ ಪಡಿರಿ. ನಾನು ದಾವೀದನಿಗೆ ಕೊಟ್ಟಂತ ಆಶೀರ್ವಾದಗಳನ್ನು, ಆ ಶಾಶ್ವತ ಒಡಂಬಡಿಕೆಯನ್ನು, ಅದರಲ್ಲಿರುವ ಆಶೀರ್ವಾದವನ್ನು ನಿಮಗೆ ದಯಪಾಲಿಸಿ ಕೊಡುವೆನು. ನಾನು ಮಾತು ತಪ್ಪುವ ದೇವರಲ್ಲ, ನಾನು ಕೊಟ್ಟಂತ ಮಾತನ್ನು ಪೂರೈಸುವ ನಂಬಿಕಸ್ಥರಾಗಿರುವ ದೇವರು. ನೀವು ಆನಂದಭರಿತರಾಗಿ ಹೊರಡುವಿರಿ. ನಾನು ನಿಮ್ಮನ್ನು ಪುನಃಸ್ಥಾಪನೆ ಮಾಡುವೆನು. ನಾನು ನಿಮ್ಮನ್ನು ಪುನಃಸ್ಥಾಪನೆ ನೆಲಗೊಂಡಿರುವ ಆಶೀರ್ವಾದ. ತುರಾಯಿ ಮರ ಅಂದ್ರೆ ನೆಲಗೊಂಡಿರುವ ಆಶೀರ್ವಾದ. ಸುವಾಸನೆ ಕೊಡುವ ಸುಗಂಧವಾಗಿ, ಸಾಕ್ಷಿಗಳಾಗಿ ನಿಮ್ಮ ಕುಟುಂಬದಲ್ಲಿ, ಕೆಲಸ ಮಾಡುವ ಸ್ಥಳದಲ್ಲಿ, ಸಮಾಜದಲ್ಲಿ, ಸಭೆಯಲ್ಲಿ ಬದುಕುವಿರಿ. ಬೇಕಾ ಬೇಡವಾ? ಹಾಗಲಕಾಯಿ ಪ್ರಸಂಗವಾಗಿದೆ ಅದು. ಹಾಗಲಕಾಯಿ ರಕ್ತವನ್ನು ಶುದ್ಧೀಕರಿಸುತ್ತದೆ. ಹಲ್ಲೆಲೂಯಾ. ಸ್ವಲ್ಪ ಸಮಯ ಬಾಯಲ್ಲಿ ಹಾಕೋ ಹಂಗೆ ಇರುತ್ತೆ, ಬಟ್ ತಿಂದು ನೀವು ಸುಖದಿಂದ ಬದುಕುವಿರಿ. ಅದರಿಂದ ವಾಕ್ಯವನ್ನು ಆಲಿಸ್ತಾ ಇರುವ ನಿಮಗೆ ನಾನು ಹೇಳುತ್ತೇನೆ, ನಮ್ಮಲ್ಲಿ ಇರುವ ಕೊರತೆಗಳನ್ನು ಇವತ್ತು ನಾವು ತೆಗೆದುಹಾಕೋಣ. ನಾವು ಎಷ್ಟೋ ಕಾರ್ಯಗಳಲ್ಲಿ ಕೊರತೆ ಪಟ್ಟಿದ್ದೇವೆ. ನಾನು ಹೇಳ್ತೇನೆ, ನಮ್ಮಲ್ಲಿ ನಾವೆಲ್ಲ ಸೇರಿ ನಾವು ಪ್ರಾರ್ಥಿಸೋಣ. ನಾವು ಇರುವ ಕೊರತೆಗಳೆಲ್ಲವನ್ನು ನಾವು ಬಿಸಾಕಿ ಬಿಡೋಣ. ನಾನು ಹೇಳ್ತೇನೆ, ಮೊದಲನೇದಾಗಿ ಪ್ರಾರ್ಥನೆ ಕೊರತೆಗಳು, ಸತ್ಯವೇದಿಗೆ ಸಮಯ ಕೊಡೋದಿಲ್ಲ, ಸಭೆಗೆ ಸರಿಯಾಗಿ ಬರೋದಿಲ್ಲ, ಸಭೆಯ ಕಾರ್ಯಗಳು. ಆಮೇಲೆ ಕುಟುಂಬದಲ್ಲಿ ಪ್ರಾರ್ಥನೆ ಮಾಡದೇ ಇರುವುದು, ಕುಟುಂಬದ ಪ್ರಾರ್ಥನೆ, ಗಂಡನ ಹೆಂಡತಿ ಜೊತೆಯಲ್ಲಿ, ಮಕ್ಕಳ ಜೊತೆಯಲ್ಲಿ, ಅಲ್ಲಿ ದೇವರಿಗೆ ಸಮಯ ಕೊಡದೇ ಇರುವುದು. ಆಮೇಲೆ 3ನೇದಾಗಿ ಸಾಕ್ಷಿಯಾಗಿ ಬದುಕದೇ ಇರುವುದು. ಪರಿಶುದ್ಧರಾಗಿ ಬದುಕುವುದಿಲ್ಲ, ಪ್ರೀತಿ ತೋರಿಸುವುದಿಲ್ಲ, ಕರುಣೆ ತೋರಿಸುವುದಿಲ್ಲ, ಕೊಟ್ಟಂತ ಜವಾಬ್ದಾರಿಗಳು ಸರಿಯಾಗಿ ಮಾಡುವುದಿಲ್ಲ. ಈ ರೀತಿಯಲ್ಲಿ ಇದೆಲ್ಲವನ್ನು ನಾವು ಇವತ್ತು ತಿದ್ದಬೇಕು, ಸರಿಪಡಿಸಿಕೊಳ್ಳಬೇಕು. ನೀವು ನಂಬಿ ದೇವರ ಬಳಿಯಲ್ಲಿ ಬಂದು ಆ ವಾಗ್ದಾನವನ್ನು ನಂಬಿ ಕಿವಿಗೊಟ್ಟು ಕೇಳಿ, ಸತ್ಯವಾಕ್ಯವನ್ನು ಕಿವಿಗೊಟ್ಟು ಕೇಳಿ, ಪಾಪಗಳನ್ನು ಅರಿಕೆ ಮಾಡಿ ಬಿಟ್ಟು ಬಿಟ್ರೆ 100% ದೇವರು ಕೊಟ್ಟಂತ ವಾಗ್ದಾನವನ್ನು 2026ರಲ್ಲಿ ಪೂರೈಸುವರು. ನೀವು ನೆಲಗೊಂಡಿರುವ ಆಶೀರ್ವಾದವನ್ನು ಬಯಸಿರಿ. ಅಲ್ಲಿ ಹೇಳ್ತಾರೆ, ನಾನು ನೆಲೆಗೊಳಿಸುವೇನು ತುರಾಯಿ ಮರ ಹಾಗೆ, ಸುಗಂಧ ವಾಸನೆಯಾಗಿ ಇರುವಿರಿ, ಅನೇಕರಿಗೆ ಸಾಕ್ಷಿಗಳಾಗಿ ನಾನು ನಿಮ್ಮನ್ನು ನಿಲ್ಲಿಸುವೇನು ಎಂದು ದೇವರ ವಾಗ್ದಾನ ಕೊಟ್ಟಿದ್ದಾರೆ. ಹಾಗೆ ಇರುವಾಗ ನಾವು ಒಪ್ಪಿಸಿಕೊಡೋಣ. ಬನ್ನಿ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನೂ ಆಗಿರುವಾತನೇ, ಒಳ್ಳೆಯ ಸಮಯಕ್ಕಾಗಿ ನಮಗೆ ಸ್ತೋತ್ರ ಸ್ವಾಮಿ. ತಂದೆಯು ತಾನು ಪ್ರೀತಿಸುವ ಮಕ್ಕಳನ್ನು ತಿದ್ದಿ ಸರಿಪಡಿಸುತ್ತಾರೆ ಎಂದು ನಾವು ನೋಡುತ್ತೇವೆ ಸ್ವಾಮಿ. ನೀವು ನಮ್ಮನ್ನು ನಿಜವಾಗಿ ಪ್ರೀತಿಸುವುದನ್ನು, ನಾವು ಸರಿದಾರಿ ನಡೆಯಬೇಕು ಎಂಬುದನ್ನು ನೀವು ಬಯಸೋದಿದ್ದರೆ ನಮಗೆ ಗೊತ್ತಾಗುತ್ತೆ ಸ್ವಾಮಿ. ಹೇಗಾದರೂ ಹೋಗಲಿ, ಹೆಂಗಾದರೂ ಬದುಕಲಿ ಅಂತ ನಮ್ಮನ್ನು ಬಿಡದೆ ಸರಿದಾರಿ ನಡೆಸಿ, ನನ್ನ ಮಕ್ಕಳು ಆಶೀರ್ವಾದವಾಗಿರಬೇಕು, ಅವರ ಶಾಪಗಳು ನೀಗಿ ಹೋಗಬೇಕು, ಮನೆಯಲ್ಲಿ ಸಮಾಧಾನ ಉಂಟಾಗಬೇಕು, ಅವರಿಗೆ ತಡೆಯಾಗಿರುವ ಎಲ್ಲ ಆಶೀರ್ವಾದಗಳು ಅವರಿಗೆ ಸಿಗಬೇಕು ಎಂಬುದಾಗಿ ನೀವು ನಮ್ಮನ್ನು ಪ್ರೀತಿಸುವ ಈ ಕೃಪೆಗಾಗಿ ನಮಗೆ ಸ್ತೋತ್ರ ಸ್ವಾಮಿ. ಈ ದಿನ ನಮ್ಮೊಂದಿಗೆ ಮಾತನಾಡಿದ ಪ್ರಕಾರ ರಾಜನೇ, ನಮ್ಮಲ್ಲಿ ಇರುವ ಎಲ್ಲ ಪಾಪಗಳನ್ನು, ಪಾಪ ಮಾರ್ಗಗಳನ್ನು, ನಿನಗೆ ಮೆಚ್ಚುಗೆ ಇಲ್ಲದಿರುವ ಕಾರ್ಯಗಳನ್ನು ನಾವು ಈ ದಿನ ತೆಗೆದುಹಾಕಿ ಸ್ವಾಮಿ, ನೀವು ನಮ್ಮನ್ನು ಶುದ್ಧೀಕರಣೆ ಮಾಡಬೇಕಾಗಿ ನಮ್ಮನ್ನು ನಿಮ್ಮ ಪಾದದಲ್ಲಿ ಒಪ್ಪಿಸುತ್ತೇವೆ ಸ್ವಾಮಿ. ಈ ಕೆಟ್ಟ ಸ್ವಭಾವಗಳು, ಕೆಟ್ಟ ಮಾತುಗಳು,
ನಿಮಗೆ ಮೆಚ್ಚುಗೆ ಇಲ್ಲದ ಕಾರ್ಯಗಳೆಲ್ಲ ಇಟ್ಕೊಂಡು ನಾವು ಬದುಕಿ ನಮಗೇನು ಪ್ರಯೋಜನಪ್ಪ? ಈ ಲೋಕದಲ್ಲಿ ನಾವು ಕಷ್ಟದಿಂದ ರೋಗವನ್ನು ಇಟ್ಕೊಂಡು, ಶಾಪವನ್ನು ಮನೆಯಲ್ಲಿ ಇಟ್ಕೊಂಡು, ಸಮಾಧಾನ ಕೊರತೆಗಳನ್ನು ಇಟ್ಕೊಂಡು, ಆರೋಗ್ಯ ಸಮಸ್ಯೆಗಳನ್ನು ಇಟ್ಕೊಂಡು ಕಷ್ಟಪಟ್ಟು ಬದುಕಬಾರದು ಎಂಬುದಕ್ಕೋಸ್ಕರ ತಾನೇ ನೀವು ನಮಗೋಸ್ಕರ ನಿಮ್ಮ ಪ್ರಾಣವನ್ನು ಕೊಟ್ಟರಿ ಸ್ವಾಮಿ. ಆ ರಕ್ತ ಒಳಗಡೆ ನಾವು ನಮ್ಮನ್ನು ಒಪ್ಪಿಸಿಕೊಟ್ಟು ಈ ದಿನದಲ್ಲಿ ಸ್ವಾಮಿ, ನನ್ನಲ್ಲಿ ನಿಮಗೆ ಮೆಚ್ಚುಗೆ ಇಲ್ಲದಿರುವ ಕಾರ್ಯಗಳು ಯಾವುದಾಗಿದ್ದರೂ ಸರಿ ಸ್ವಾಮಿ, ತೆಗೆದಾಕಿಬಿಡಿರಿ. ನಾನು ನಿಮಗೆ ಇಷ್ಟ ಇಲ್ಲದೆ ಇರುವ ಕಾರ್ಯಗಳು, ನಾನು ಸುಳ್ಳು ಹೇಳುವುದು, ದ್ವೇಷ ಮಾಡಿಕೊಳ್ಳುವುದು, ಕೆಟ್ಟ ಮಾತುಗಳು, ಒಳಸು ಮಾತುಗಳು, ಗಂಡನು ಹೆಂಡತಿಗೆ ಪ್ರೀತಿ ತೋರಿಸದೆ, ಹೆಂಡತಿ ಗಂಡನಿಗೆ ಪ್ರೀತಿ ತೋರಿಸದೆ, ಮಕ್ಕಳಿಗೆ ನಾವು ಉದಾಹರಣವಾಗಿಲ್ಲದೆ ಬದುಕಬಾರದು ಸ್ವಾಮಿ. ನೀವು ತೋರಿಸಿರುವ ಮಾರ್ಗದಲ್ಲಿ ನಿಮ್ಮ ಹಾಗೇನೆ ನಾವು ಪ್ರೀತಿ ಹಂಚಿಕೊಳ್ಳೋರಾಗಿ ಬದುಕಲಿಕ್ಕೆ ನಮಗೆ ಸಹಾಯ ಮಾಡಪ್ಪ. ಪ್ರಧಾನ ಕಟ್ಟಳೆಯಾಗಿರುವ ನಿಮ್ಮ ದೇವರಾಗಿ ಕರ್ತನನ್ನು ಪೂರ್ಣ ಮನಸ್ಸಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಬಲದಿಂದ ನೀವು ಪ್ರೀತಿಸಿರಿ. ಅದೇ ಪ್ರಕಾರ ನಿಮ್ಮ ನೆರೆಯವರನ್ನು ನಿಮ್ಮ ಹಾಗೇನೆ ಪ್ರೀತಿಸಿರಿ ಎಂಬುದಾಗಿರುವ ಈ ಕಟ್ಟಳೆಗಳಲ್ಲಿ ಸ್ವಾಮಿ ಸತ್ಯವಾಕ್ಯ ಪರಿಪೂರ್ಣ ಆಗುತ್ತದೆ ಎಂದು ನಾವು ನೋಡಿದ್ದೇವೆ ಸ್ವಾಮಿ. ಇದನ್ನು ನಾವು ಹಿಂಬಾಲಿಸಿ ನಡೆದು ನಿಮಗೆ ಕೊಡಬೇಕಾಗಿರುವ ಘನಮಾನ ಮರ್ಯಾದೆಯನ್ನು ಕೊಟ್ಟು ನಾವು ಈ ಲೋಕದಲ್ಲಿ ಬದುಕುವ ಕಾಲವೆಲ್ಲ ನಮ್ಮೊಂದಿಗೆ ಇರುವ ಎಲ್ಲರೊಂದಿಗೇನು ನಾವು ಪ್ರೀತಿಯನ್ನು ಹಂಚಿಕೊಂಡು ಪರಿಶುದ್ಧವಾಗಿ ಬದುಕಿ ನಿಮ್ಮ ಆಜ್ಞೆಗಳನ್ನು ಕೈಕೊಂಡು ನಡೆಯಲಿಕ್ಕೆ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ ಸ್ವಾಮಿ. ನಮ್ಮ ಕೊರತೆಗಳಿಂದ ನಮಗೆ ಬಂದಿರುವ ಕಷ್ಟಗಳು, ರೋಗಗಳು, ಶಾಪಗಳು, ನೋವುಗಳು, 2025 ನಾವು ಪಟ್ಟ ಕಷ್ಟಗಳು ಸ್ವಾಮಿ 2026 ನಮ್ಮೊಂದಿಗೆ ಇರಬಾರದಪ್ಪ, ನಮ್ಮ ಜೊತೆ ಇರಬಾರದು ಸ್ವಾಮಿ. ಎಲ್ಲ ರೋಗಗಳು ಯೇಸುವಿನ ನಾಮದಲ್ಲಿ ನೀಗಿ ಹೋಗಲಿ, ಎಲ್ಲ ಶಾಪಗಳು ಯೇಸುವಿನ ನಾಮದಲ್ಲಿ ನೀಗಿ ಹೋಗಲಿ, ಸಮಾಧಾನ ಕೊರತೆಗಳು ನೀಗಿ ಹೋಗಲಿ, ಆರೋಗ್ಯ ಸಮಸ್ಯೆಗಳು ನೀಗಿ ಹೋಗಲಿ ಸ್ವಾಮಿ. ನಾವು ನಮ್ಮನ್ನು ತಿದ್ದಿ ಸರಿಪಡಿಸಿಕೊಳ್ತೇವಪ್ಪ. ನಮ್ಮನ್ನು ಕ್ಷಮಿಸಿ ನಮಗೊಂದು ಅವಕಾಶ ಕೊಡು ಸ್ವಾಮಿ. ಈ ಹೊಸ ವರ್ಷ ನಮ್ಮ ಜೀವನದಲ್ಲಿ, ಮನೆಯಲ್ಲಿ, ಕೆಲಸ ಮಾಡುವ ಜಾಗದಲ್ಲಿ ನಮಗೆ ಆಶೀರ್ವಾದಕರವಾಗಿರಬೇಕಾಗಿ ನಮ್ಮನ್ನು ಒಪ್ಪಿಸಿಕೊಳ್ತೇವೆ ಸ್ವಾಮಿ. ನೀವು ಹಂಗೆ ಮಾಡಲಿಕ್ಕೆ ಶಕ್ತನಾಗಿರೋದಕ್ಕಾಗಿ ಸ್ತೋತ್ರ. ಬರೀ ಒಂದು ಕಿವಿಯಲ್ಲಿ ಕೇಳಿ ಇನ್ನೊಂದು ಕಿವಿಯಲ್ಲಿ ಬಿಟ್ಬಿಡದೆ ಈವಾಗ ನಾವು ಒಪ್ಪಿಸಿಕೊಟ್ಟಿರುವ ಎಲ್ಲ ಕಾರ್ಯಗಳಲ್ಲೂ ನಾವು ಶ್ರದ್ಧೆಯಿಂದ ನಡೆದು ಯಾವುದೇ ವಿಷಯದಲ್ಲೂ ನಿಮಗೆ ವಿರುದ್ಧವಾಗಿ ನಿಮಗೆ ಮೆಚ್ಚುಗೆ ಇಲ್ಲದಿರುವ ಕಾರ್ಯಗಳನ್ನು ಮಾಡದೆ ಎಲ್ಲ ಪಾಪವನ್ನು ಬಿಟ್ಟು ನಾವು ಅಪ್ಪ ನಮ್ಮನ್ನು ಶುದ್ಧೀಕರಿಸಿಕೊಂಡು ಮುಂದಕ್ಕೆ ಹೋಗೋಕ್ಕೆ ನಮಗೆ ಸಹಾಯ ಮಾಡಪ್ಪ. ಹಂಗೆ ಮಾಡೋದಕ್ಕಾಗಿ ಸ್ತೋತ್ರ. ಆಶೀರ್ವಾದಗಳನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ಹೊಸ ವರ್ಷ ನಮಗೆ ಆಶೀರ್ವಾದವಾಗಿ ಇದ್ದದಕ್ಕಾಗಿ ನಮಗೆ ಸ್ತೋತ್ರ. ನಜರೇನಾದ ಯೇಸುವಿನ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಪೂರ್ಣ ನಂಬಿಕೆಯಿಂದ ಬೇಡಿ ಹೊಂದಿಕೊಳ್ಳುತ್ತೇವೆ ಜೀವವುಳ್ಳ ತಂದೆ.